ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಪಿರಿಚುವಲಿ, ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಗ್ರೋಯಿಂಗ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಅಂದರೆ ಒಂದು ಸಂಸಾರ ಅಂತ ತಗೊಂಡ್ರೆ ಒಂದು ಮನೆಯಲ್ಲಿ 2-3 ಜನ ಮಕ್ಕಳಿರ್ತಾರೆ, 3 ಜನ ಹೊರಟೋಗ್ಬಿಡ್ತೀವಿ. ಸೊ 2 ಮಕ್ಕಳಂತೂ ಕಂಪಲ್ಸರಿ ಇರ್ತಾರೆ, 1 ಇಲ್ಲ 2. ಒಂದು ಮಗು ಆದರೆ ಈಗೋ ಫೇಸ್ ಮಾಡ್ಕೊಂಡು ಹೋಗ್ಬೋದು. 2 ಮಕ್ಕಳಿರ್ತಾರಲ್ಲ, ಒಬ್ರು ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ, ಇನ್ನೊಬ್ರಿಗೆ ಬೇಜಾರು ಹಾಗೆ ಆಗತ್ತೆ. ಇಬ್ರು ಒಂದೇ ಥರ ನೋಡಬೇಕು. ಸೊ ಇಬ್ರು ಒಂದೇ ಥರ ನೋಡಿದ್ರೂ ಅದರಲ್ಲೂ ಚಾಲೆಂಜಸಸ್ ಇರುತ್ತೆ. ಪೇರೆಂಟ್ಸ್ ಫೇಸ್ ಮಾಡಬೇಕಾಗಿರೋಂಥ ಬೇಜಾರು ತುಂಬ ಚಾಲೆಂಜಸ್ ಬರುತ್ತೆ. ಸೊ ಇಂಥ ಟೈಮಲ್ಲಿ ಮಕ್ಕಳನ್ನ ಹೇಗೆ ಅವಾಯ್ಡ್ ಮಾಡ್ತಾರೆ ಅಂದರೆ ತುಂಬ ಡೀಪಾಗಿ ಹೋಗುತ್ತಾ ಮಕ್ಕಳ ಮನಸ್ಸಿಗೆ, ತುಂಬ ಡೀಪಾಗಿ ತೊಗೊಳ್ತಾರ, ತುಂಬ ಎಫೆಕ್ಟ್ ಆಗುತ್ತಾ, ಅಂದರೆ ಬೆಳೀತಾ ತುಂಬ ದೊಡ್ಡ ಎಫೆಕ್ಟ್ ಆಗುತ್ತಾ? ಮಕ್ಕಳು ಈ ಥರ ಪ್ರಾಬ್ಲಮ್ ಬಂದಾಗ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡ್ತೀವಿ, ಅದಕ್ಕೆ ಏನು ಪರಿಹಾರ ಕಂಡು ಹಿಡಿಬೇಕು ಅಂತ ಹೇಳ್ತೀವಿ. ಅದು ಮಾಡ್ತಿದ್ದಂಗೆ ನಿಧಾನಕ್ಕೆ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನ್ಯೂಟ್ರಿಷನ್ಸ್, ಸ್ಲೀಪ್, ಫುಡ್, ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಮಕ್ಕಳು? ನೈಟ್ ವಾಕಿಂಗ್ ಇರುತ್ತೆ, ನೈಟ್ ಟಾಕಿಂಗ್, ನೈಟ್ ಮೇರ್ಸ್ ಎಲ್ಲನೂ ಇರುತ್ತೆ. ಅದರಿಂದ ಏನಾರು ಮಗು ಬೆಳಗ್ಗೆ ಇದ್ದಾಗ ಫ್ರೆಶ್ ಇರಲ್ವಾ, ಯಾಕೆ ಆಗ್ತಿದೆ, ಅದನ್ನೆಲ್ಲನೂ ಡಾಕ್ಟರ್ಸು ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ. ನಮಸ್ಕಾರ, ಅಂತಃಕರಣ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಇವತ್ತು ಅನಿತಾ ಸುಧೀರ್ ಅವರು, ದ ಚೈಲ್ಡ್ ಸೈಕಾಲಜಿಸ್ಟ್. ಸೊ ಬನ್ನಿ ಅವ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಅವ್ರ ಹತ್ರ ತಿಳ್ಕೊಳ್ಳೋಣ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ನಾವು ಹೇಗೆ ಬೆಳೆಸ್ತಿದ್ದೀವಿ, ಇಂದ ಹೇಗೆ ಬೆಳೆಸ್ತಾ ಇದ್ರು ಅಂತ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಮ್ಯಾಮ್, ನಿಮ್ದೊಂದು ಕಿರು ಪರಿಚಯ, ಹೇಗೆ ಬಂದ್ರಿ, ಹೇಗಿತ್ತು ನಿಮ್ಮ ಜರ್ನಿ ಅಂತ ಹೇಳಿ. ನಾನು ಬೆಂಗಳೂರವಳು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ಬೇರೆ ಕಡೆ ಒಂದಷ್ಟು ಬೇರೆ ಊರುಗಳಲ್ಲೂ ಬೆಳೆದಿದ್ದೀನಿ. ಆದರೆ ಐ ಸಿ ಮೈಸೆಲ್ಫ್ ಆ್ಯಸ್ ಎ ಬ್ಯಾಂಗ್ಳೂರಿಯನ್. ನಾನು ಓದಿದ್ದು BSc ಆಗಿ ರಿಸರ್ಚ್ಗೆ ಹೋಗಬೇಕು ಅನ್ನೋ ಆಸೆ ಇತ್ತು. ಮದುವೆ ಆದಮೇಲೆ ಐ ಹ್ಯಾಡ್ ಟು ಶಿಫ್ಟ್ US. ಅಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ನನಗೆ. ನನ್ನ ಮಗಳು ಚಿಕ್ಕವಳಿದ್ದಾಗ ನನಗೆ ಅಲ್ಲಿ ಟೀಚಿಂಗ್ ಕೆಲಸಕ್ಕೆ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಕೆಲಸಕ್ಕೆ ಹೋದಾಗ ಇಲ್ಲಿ ಬೆಂಗಳೂರಲ್ಲೂ ಟೀಚಿಂಗ್ ಮಾಡಿದ್ದೆ ಸ್ವಲ್ಪ, ಬಟ್ ಅಲ್ಲಿ ಟೀಚಿಂಗ್ ವಾಸ್ ವೆರಿ ಡಿಫ್ರೆಂಟ್. ನಾನು ಕೆಲಸ ಮಾಡ್ತಿದ್ದಿದ್ದು ಒಂದು ಆಫ್ಟರ್ ಸ್ಕೂಲ್ ಆ್ಯಂಡ್ ಡೇ ಕೇರ್ ಸೆಂಟರ್ ಥರ. ಅಲ್ಲಿ 6 ವಾರದ ಮಕ್ಕಳಿಂದ 13 ವರ್ಷದ ಮಕ್ಕಳವರೆಗೂ ಬರ್ತಾಯಿದ್ರು. ಸೊ ಎಲ್ಲ ಮಕ್ಕಳಿಗೂ ಬೇರೆ ಬೇರೆ ರೂಮ್ಸ್ ಇರೋದು, ಎಲ್ಲ ರೂಮಲ್ಲೂ ಮಕ್ಕಳಿಗೆ ಕರಿಕ್ಯುಲಮ್ ಅಂತ ಇರೋದು. ನಾನು ಅನ್ಕೋತಿದ್ದೆ, ಯಾಕೆ ಇಷ್ಟು ಎಳೆ ಮಕ್ಕಳಿಗೆ ಕರಿಕ್ಯುಲಮ್ ಅಂತ ಮಾಡ್ತಾರೆ ಅಂತ. ದಟ್ ಈಸ್ ವೆನ್ ಐ ಕೇಮ್ ಅಕ್ರಾಸ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ. ಆವಾಗ ಇನ್ನೂ ಇಲ್ಲಿ ಇಂಡಿಯಾನಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಷ್ಟೊಂದು ಇರಲಿಲ್ಲ. ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ನನಗೆ ಆನ್ ಜಾಬ್ಸ್ ತುಂಬ ಟ್ರೈನಿಂಗೂ ಆಯಿತು. ನನ್ನ ಮಕ್ಕಳು ಚಿಕ್ಕವರು ಇರುವಾಗಲೇ ನಾನು ಇಂಡಿಯಾಗೂ ವಾಪಸ್ ಬಂದು, ನನಗೆ ಫ್ಯಾಮಿಲಿ ಜೊತೆಗೆ ಬೆಳೀಲಿ ನನ್ನ ಮಕ್ಕಳು ಅನ್ನೋ ಒಂದು ಆಸೆ ಇತ್ತು. ಬಂದು ಒಂದು ಸ್ವಲ್ಪ ವರ್ಷ ಆದಮೇಲೆ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಚೈಲ್ಡ್ ಮೆಂಟಲ್ ಹೆಲ್ತ್. ಮಕ್ಕಳಿಗೆ ಕೌನ್ಸಿಲಿಂಗು ಅದೆಲ್ಲನೂ ಟ್ರೈನಿಂಗ್ ತೊಗೊಳ್ಳೋಣ, ಫಾರ್ಮಲ್ಲಾಗಿ ಮಾಡೋಣ ಅಂತ ನನ್ನ ಒಂದು ಉದ್ದೇಶದಿಂದ ನಾನು ನನ್ನ ಮಾಸ್ಟರ್ಸ್ ಮಾಡಿಕೊಂಡೆ. ಅದೇ ಟೈಮಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವ್ರ ಹತ್ರ ನನಗೆ ಟ್ರೈನಿಂಗ್ ತೊಗೊಳ್ಳೋ ಒಂದು ಆಪರ್ಚುನಿಟಿ ಸಿಕ್ತು. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್. ಶಿವರಾಮ್ ಕಾರಂತ್ ಅವ್ರ ಡಾಟರ್ ಹೌದು, ಅವರು ಡಾಕ್ಟರ್ ಶಿವರಾಮ್ ಕಾರಂತ್ ಅವ್ರ ಮಗಳು. ನಿಮ್ಹಾನ್ಸಲ್ಲಿ ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ HOD ಆಗಿದ್ದರು. ಮಕ್ಕಳ ಬಗ್ಗೆ ಸುಮಾರು ಬುಕ್ಸ್ ಬರ್ತಿದ್ದಾರೆ, ಸುಮಾರು ರಿಸರ್ಚ್ ಮಾಡಿದ್ದಾರೆ. ಅವ್ರ ಕೈ ಕೆಳಗೆ ನನಗೆ ಟ್ರೈನಿಂಗ್ ಆಯಿತು. ದಟ್ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್. ನಾನಿವತ್ತು ಏನು ಕಲ್ತಿದ್ದೀನೋ ಅದು ಅವರ ಟ್ರೈನಿಂಗಿಂದ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಟ್ರೈನಿಂಗಿಗೆ ಹೋದಾಗ ಫಸ್ಟ್ ಡೇ ಅವರು ಒಂದು ವಿಷಯ ಹೇಳಿದ್ರು, ನೀವು ಕೌನ್ಸಿಲರ್ ಆಗಿ ಒಂದು ಮಗು ನಿಮ್ಮ ಮುಂದೆ ಕೂತ್ಕೊಂಡಾಗ ನಾನು ಈ ಮಗುಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ನೀವು ಕೂತಿರ್ತೀರ. ಹಾಗೆ ಮಾಡಬಾರ್ದು. ನೀವು ಆ ಮಗುವಿಂದ ಏನು ಕಲಿತೀರಾ ಅನ್ನೋದು ನೋಡಬೇಕು. ನೀವೊಂದು ಮಗು ಫ್ಯಾಮಿಲಿ ಎದುರಿಗೆ ಬಂದು ಕೂತ್ಕೋತಾರೆ, ಅವ್ರಿಗೆ ಕಷ್ಟ ಇದೆ, ಆದರೆ ಯು ಹ್ಯಾವ್ ಟು ಥಿಂಕ್ ವಾಟ್ ಕ್ಯಾನ್ ಐ ಲರ್ನ್ ಫ್ರಮ್ ದಿಸ್ ಚೈಲ್ಡ್. ಅವ್ರು ಹೇಳಿದ್ದು ಆ ಒಂದು ಮಾತು ನನಗೆ ತುಂಬಾ ಒಂಥರ ತುಂಬ ತಿಳ್ಕೊಂಡೆ ಅದರಿಂದ. ಹೌದು, ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀವಿ ಚೈಲ್ಡ್ ಕೌನ್ಸಿಲರ್ ಆಗಿ, ಆದರೆ ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದು ಆ ಫ್ಯಾಮಿಲಿಯಿಂದನೇ ನಾವು ತಿಳ್ಕೊಳ್ಳೋದು. ಒಂದು ಫ್ಯಾಮಿಲಿ, ಒಂದು ಮಗು ಇದ್ದಂಗೆ ಇನ್ನೊಂದು ಮಗು ಇರಲ್ಲ. ಅದು ಆ ಮಗು ಜೊತೆ ನಾವು ಇಂಟರ್ಯಾಕ್ಟ್ ಮಾಡಿ ಮಾತಾಡಿ ಆ ಮಗು ಪ್ರಪಂಚ ಏನು ಅಂತ ನಾವು
ತಿಳ್ಕೊಂಡಾಗ ಮಗುಗೆ ಎಲ್ಲಿ ಕಷ್ಟ ಆಗ್ತಿದೆ ಅದನ್ನು ಹೇಗೆ ಪರಿಹಾರ ನಾವು ಅದಕ್ಕೆ ತೋರಿಸ್ಬಹುದು, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಮಗುವಿಂದನೇ ನಾವು ಕಲಿಯೋದು. ಸೊ ಅಲ್ಲಿಂದ ಇವಾಗ ನಾನು ಅಲ್ಲಿ ಆಲ್ಮೋಸ್ಟ್ 10 ಇಯರ್ಸ್ವರೆಗೂ ನಾನು ಅವ್ರ ಹತ್ರ ಅವ್ರ NGOನಲ್ಲಿ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಅಂತ ನಡೆಸ್ತಾರೆ ಬಸವನಗುಡಿನಲ್ಲಿ, ಅಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಕಾರಣಾಂತರದಿಂದ ನಾನು ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡಬೇಕಾಯ್ತು. ಈಗ ನಾನು ನ್ಯೂರೋಜನ್ ಮೆಟಬಾಲಿಕ್ಸ್ ಅಂತ ಕ್ಲಿನಿಕ್, ಅದು ಅಲ್ಲಿ ಮಕ್ಕಳಿಗೆ ಈ ನ್ಯೂರಲಾಜಿಕಲ್ ಡೆವಲಪ್ಮೆಂಟ್ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಇಬ್ಬರು ಡಾಕ್ಟರ್ ಕ್ಲಿನಿಕ್ ಸೆಟಪ್ ಮಾಡಿದ್ದಾರೆ. ಅಲ್ಲಿ ನಾನು ಫ್ಯಾಮಿಲಿಗೆ ಕೌನ್ಸಿಲಿಂಗ್, ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡೋ ಥರ ನಾನು ಕನ್ಸಲ್ಟಿಂಗ್ ಮಾಡ್ತೀನಿ ಅಲ್ಲಿ. ಇದು ನನ್ನ ಜರ್ನಿ ಇದುವರೆಗೆ. ಓ ನೈಸ್ ಮ್ಯಾಮ್, ಥ್ಯಾಂಕ್ ಯು. ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ಪಿರಿಚುವಲಿ, ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಗ್ರೋಯಿಂಗ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಅಂದರೆ ಒಂದು ಸಂಸಾರ ಅಂತ ತಗೊಂಡ್ರೆ ಒಂದು ಮನೆಯಲ್ಲಿ 2-3 ಜನ ಮಕ್ಕಳಿರ್ತಾರೆ, 3 ಜನ ಹೊಟ್ಟೋಗ್ಬಿಡ್ತೀವಿ. ಸೊ 2 ಮಕ್ಕಳಂತೂ ಕಂಪಲ್ಸರಿ ಇರ್ತಾರೆ, 1 ಇಲ್ಲ 2. 1 ಮಗು ಆದರೆ ಈಗೋ ಫೇಸ್ ಮಾಡ್ಕೊಂಡು ಹೋಗ್ಬೋದು. 2 ಮಕ್ಕಳಿರ್ತಾರಲ್ಲ, ಒಬ್ರು ಇದ್ದಂಗೆ ಇನ್ನೊಬ್ರು ಇರೋದಿಲ್ಲ. ಸೊ ಆವಾಗ ಒಬ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಇನ್ನೊಬ್ರಿಗೆ ಬೇಜಾರು ಹಾಗೆ ಆಗತ್ತೆ. ಇಬ್ರು ಒಂದೇ ಥರ ನೋಡಬೇಕು. ಸೊ ಇಬ್ರು ಒಂದೇ ಥರ ನೋಡಿದ್ರೂ ಅದರಲ್ಲೂ ಚಾಲೆಂಜಸಸ್ ಇರುತ್ತೆ. ಪೇರೆಂಟ್ಸ್ ಫೇಸ್ ಮಾಡಬೇಕಾಗಿರೋಂಥ ಬೇಜಾರು ತುಂಬ ಚಾಲೆಂಜಸ್ ಬರುತ್ತೆ. ಸೊ ಇಂಥ ಟೈಮಲ್ಲಿ ಮಕ್ಕಳನ್ನ ಹೇಗೆ ಅವಾಯ್ಡ್ ಮಾಡ್ತಾರೆ, ಹೇಗೆ ಅವಾಯ್ಡ್ ಮಾಡಬೇಕು? ಒಂದು ಮಕ್ಕಳು 1, 2 ಅನ್ನೋದು ಈಗ ಆಗಿರೋದು. ಮುಂಚೆ 8, 10, 11 ಮಕ್ಕಳು ಇರ್ತಿದ್ರು. ಪ್ರಾಬ್ಲಮ್ ಅವಾಗಲೂ ಏನು ಜಾಸ್ತಿ ಇರ್ತಿರ್ಲಿಲ್ಲ. ನೋಡಿದ್ರೆ ಪ್ರಾಬ್ಲಮ್ ಇರ್ತಿತ್ತು, ಬಟ್ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಈಗ ನಮಗೆ 1, 2 ಮಕ್ಕಳಿರೋದ್ರಿಂದ ಮಕ್ಕಳ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಗಮನ ಕೊಡೋದ್ರಿಂದ ನಾವು ಆ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು, ಮಕ್ಕಳಿಗೆ ಪ್ರಾಬ್ಲಮ್ ಆಗದೇ ಇರೋ ಹಂಗೆ ನೋಡ್ಕೋಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಪೇರೆಂಟ್ಸ್ಗೆ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಹೌದು, ಮಕ್ಳಿಗೆ ಪ್ರಾಬ್ಲಮ್ ಬಂದಾಗ ಹೆಲ್ಪ್ ಮಾಡಬೇಕು, ನಾವು ಇರಬೇಕು. ಆದರೆ ಮಕ್ಕಳು ನ್ಯಾಚುರಲ್ ಆಗಿ ಬೆಳೆಯತ್ವೆ. ಅದಕ್ಕೇನು ಬೇಕು? ಅದಕ್ಕೆ ಒಂದು ಒಳ್ಳೆ ಪರಿಸರ ಬೇಕು, ಮನೆಯಲ್ಲೇ ಆಗಲಿ ಹೊರಗಡೆನೇ ಆಗಲಿ. ದೈಹಿಕವಾಗಿ ಅದಕ್ಕೆ ಒಳ್ಳೆ ಊಟ ಬೇಕು, ಆಹಾರ ಇರಬೇಕು, ಆಟ ಆಡೋಕ್ಕೆ ಜಾಗ ಬೇಕು. ದುಃಖ ಆದಾಗ ಅದು ಅತ್ತಾಗ ಇಲ್ಲ ಏನಾರ ಹೇಳ್ಕೊಳಕ್ಕೆ ಬಂದಾಗ ಕೇಳೋ ಮನಸ್ಸಿರೋರು ಇರಬೇಕು. ಆಡೋಕ್ಕೆ ಅದರ ವಯಸ್ಸಿನವರು ಒಂದಷ್ಟು ಮಕ್ಕಳಿರಬೇಕು. ಒಳ್ಳೆ ಗಾಳಿ ಬೆಳಕು ಇರಬೇಕು. ಅದಿದ್ರೆ ಮಕ್ಕಳು ಬೆಳ್ಕೊಂಡು ಹೋಗತ್ವೆ. ಈಗ ಪೇರೆಂಟ್ಸ್ಗೆ ಏನು ಚಾಲೆಂಜಸ್ ಆಗ್ತಿದೆ ಈಗಿನ ಒಂದು ಸಮಾಜದಲ್ಲಿ, ಒಂದು ಸೊಸೈಟಿನಲ್ಲಿ, ತಂದೆ ತಾಯಿ ಅವರ ಕೆಲಸದ ಒತ್ತಡದಿಂದ, ಅವ್ರ ಸ್ಟ್ರೆಸ್ ಆಗಿರೋದ್ರಿಂದ ಅದೇನಾಗ್ತಿದೆ ಅದನ್ನು ಪೇರೆಂಟ್ಸ್ ಹ್ಯಾಂಡಲ್ ಮಾಡೋದು ಕಲಿಬೇಕು. ಯಾಕೆಂದರೆ ಚಿಲ್ಡ್ರನ್ ಆರ್ ಅ ರಿಫ್ಲೆಕ್ಷನ್ ಆಫ್ ದೇರ್ ಪೇರೆಂಟ್ಸ್. ಮಗು ಹುಟ್ಟಿದಾಗ್ಲಿಂದನೂ ಅಷ್ಟೇ. ನಾವು ಕೌನ್ಸಿಲಿಂಗ್ ಮಕ್ಕಳು ಬಂದಾಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೋತೀವಿ ಮಗುದು. ಫ್ಯಾಮಿಲಿ ಹಿಸ್ಟ್ರಿ ಶುರು ಆಗೋದು ಯಾವಾಗ? ತಾಯಿ ಕನ್ಸೀವ್ ಆದಾಗ್ಲಿಂದ. ಸೊ ಒಂದು ನಾವು ಈ ಚೈಲ್ಡ್ ಸೈಕಾಲಜಿ ಕೌನ್ಸಿಲಿಂಗಲ್ಲಿ ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ಸ್ ಇದೆ. ನಾನು ನನ್ನ ಟ್ರೈನಿಂಗಲ್ಲಿ ಅವರು ಡಾಕ್ಟರ್ ಮಾಲವಿಕಾ ಕಪೂರ್ ಹತ್ರ ಹೋದಾಗ ಅದು ಇಂಡಿಯನ್ ಪೇರೆಂಟಿಂಗ್. ಅಂದರೆ ಇಲ್ಲಿ ನಾವು ಎಷ್ಟೋ ಕಾಲಾಂತರದಿಂದ ನಾವು ಹೇಗೆ ಮಕ್ಕಳನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಹಿಂದಿನವರು, ಅದನ್ನು ನೋಡಿ ಸುಮಾರು ಕಲ್ತಿರೋದು ಇದೆ. ಅದ್ರ ಬಗ್ಗೆನೂ ಅವರು ರಿಸರ್ಚ್ ಮಾಡಿ ಬುಕ್ಸ್ ಬರ್ತಿದ್ದಾರೆ. ಸೊ ಮುಂಚೆನೂ ತುಂಬ ಪ್ರಾಬ್ಲಮ್ ಇರೋದು, ಬಟ್ ನಡ್ಕೊಂಡು ಹೋಗೋದು ಹೇಗೆ? ಅವಾಗ ಯಾಕೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಅಂತ ಅದನ್ನೊಂದು ಯೋಚನೆ ಮಾಡಬೇಕಾಗತ್ತೆ. 11 ಮಕ್ಕಳಿದ್ರೂ ಒಬ್ರಲ್ಲ ಒಬ್ರು, ಹೌದು ಒಬ್ಬರು ತುಂಬ ಸಕ್ಸಸ್ಫುಲ್ ಆಗೋರು, ಒಬ್ಬರು ಸಕ್ಸಸ್ಫುಲ್ ಆಗ್ತಿರ್ಲಿಲ್ಲ, ಬಟ್ ಎಲ್ಲ ಮಕ್ಕಳನ್ನು ಬೆಳ್ಕೊಂಡು ಹೋಗೋರು. ಕೆಲವು ಫ್ಯಾಮಿಲೀಸಲ್ಲಿ 8 ಮಕ್ಕಳಿದ್ರೆ 8 ಜನನೂ ಸಕ್ಸಸ್ಫುಲ್ ಆಗೋರು, ಕೆಲವು ಫ್ಯಾಮಿಲಿನಲ್ಲಿ ಒಬ್ಬರೇ ಇದ್ದರೆ ಅವ್ರದ್ದು ಏನೂ ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಸುಮಾರು ಕಾರಣಗಳಿರುತ್ತೆ. ವಿ ಸಿ ಎ ಚೈಲ್ಡ್ ವಿತ್ ಇನ್ ದಿ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರೇನು? ಆ ಮಗು ಬೆಳೀತಾ ಇರೋ ಫುಲ್ ವಾತಾವರಣ, ಒಂದು ಫ್ಯಾಮಿಲಿ, ಇನ್ನೊಂದು ಹೊರಗಡೆ ಆದರೂ ದಿ ನೆಕ್ಸ್ಟ್ ರೌಂಡ್ ಆಫ್ ಎನ್ವೈರ್ನಮೆಂಟ್, ಫ್ಯಾಮಿಲಿ, ಅಕ್ಕಪಕ್ಕದವರು, ರಿಲೇಟಿವ್ಸು, ಫ್ರೆಂಡ್ಸು, ಆಮೇಲೆ ಸ್ಕೂಲು,
ಈ ಥರ ಪೂರ್ತಿ ಮಗು ಬೆಳೀತಾ ಇರೋ ಒಂದು ವಾತಾವರಣದಲ್ಲಿ ಏನೇನು ನಡೀತಾ ಇದೆ, ಅದು ಮಗು ಮೇಲೆ ಏನು ಪರಿಣಾಮ ಬರ್ತಾ ಇದೆ, ಅದಕ್ಕೆ ಸಪೋರ್ಟಿವ್ ಆಗಿ ಏನಿದೆ, ಸಪೋರ್ಟಿವ್ ಆಗಿ ಏನಿಲ್ಲ ಅನ್ನೋದು ನಾವು ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಸಪೋರ್ಟ್ ಸಿಸ್ಟಮ್ ಇತ್ತು, ಯಾಕೆಂದರೆ ಇಟ್ ವಾಸ್ ಬಿಗ್ ಫ್ಯಾಮಿಲೀಸ್, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಮಗುಗೆ ಒಬ್ಬರಲ್ಲ ಒಬ್ಬರು ಇರೋರು. ಈಗ ಅಷ್ಟು ಬರ್ಡನ್ನು, ಅಷ್ಟು ಜವಾಬ್ದಾರಿ ತಂದೆ ತಾಯಿ ಮೇಲೆ ಬಂದಿದೆ. ಸಪೋರ್ಟ್ ಸಿಸ್ಟಮ್ ಇಲ್ಲ. ಸಿಟಿಗೆ ಶಿಫ್ಟ್ ಆದಾಗ ಒಬ್ರೊಬ್ಬರೇ ಇರ್ತಾರೆ, ಗೈಡೆನ್ಸ್ ಕೊಡೋರು ಇರಲ್ಲ. ಆಗ ನಮ್ಮ ಥರ ಚೈಲ್ಡ್ ಗೈಡೆನ್ಸ್ ಸೆಂಟರ್ಸು, ಚೈಲ್ಡ್ ಕೌನ್ಸಿಲರ್ಸು ಸಪೋರ್ಟ್ ಕೇಳ್ಕೊಂಡು ಬರ್ತಾರೆ. ಕೇಳ್ಕೊಂಡು ಬರೋದು ತಪ್ಪೇನಿಲ್ಲ. ಸೊ ಮಗು ಹುಟ್ಟಿದಾಗ್ಲಿಂದ ಈಗ ಅದಕ್ಕೆ ಈಗೇನು ಚಾಲೆಂಜಸ್ ಬಂದಿದೆ, ಅಲ್ಲಿವರೆಗೂ ಏನೇನಾಗಿದೆ, ಯಾರ ಜೊತೆ ಇಂಟರ್ಯಾಕ್ಟ್ ಆಗಿದೆ, ಅದ್ರ ಲೈಫ್ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಆಮೇಲೆ ಮಕ್ಕಳಿಗೆ ಗೈಡೆನ್ಸ್ ಕೊಡ್ತೀವಿ ನಾವು. ಇವಾಗ ನೋಡ್ಬೇಕಂತ ಹೇಳಿದ್ರೆ ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ ಅಂದರೆ, ಒಂದು ಸಕ್ಸಸ್ಫುಲ್ ಚೈಲ್ಡಾಗಿ ಬೆಳೆಸ್ತಾ ಇದೀವ, ಅವ್ರ ಬ್ಯಾಲೆನ್ಸ್ ಲೈಫ್ ಇವತ್ತಿನ ಜೀವನಕ್ಕೆ ಹೊಂದ್ಕೊಂಡು ಹೋಗೋ ಥರ ಬೆಳೆಸ್ತಾ ಇದೀವ. ಈಗ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ದೇ ಆರ್ ಫೋಕಸಿಂಗ್ ಆನ್ ದಿ ಫ್ಯೂಚರ್ ಆಫ್ ದೇರ್ ಚೈಲ್ಡ್. ಮಗು ಮುಂದೆ ಸಕ್ಸಸ್ ಆಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬೆಳೆಸ್ತಾ ಇದ್ದಾರೆ. ಮಗು ಈಗ ಹೇಗಿದೆ, ಅವನು ಈಗಿಂದ ಇನ್ನು 1 ತಿಂಗಳಿಗೆ, ಇನ್ನು 1 ವರ್ಷಕ್ಕೆ ಏನು ಆಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಏನಿದ್ರು ಮುಂದೆ ಹೋಗಿ ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಈಗ ಇಂಜಿನಿಯರ್, ಡಾಕ್ಟರ್ ಬಿಟ್ಟು ಬೇರೆನೂ ಸುಮಾರು ಆಪ್ಷನ್ಸ್ ಬಂದಿದೆ. ರಿಯಾಲಿಟಿ ಶೋಗೆ ಹೋಗ್ತಾರೆ, ಬೇರೆ ಯಾವುದೇ ರೀತಿ ಸ್ಟಾರ್ಟಪ್ ಮಾಡ್ತಾರೆ. 18 ವರ್ಷಕ್ಕೆ 3 ಸ್ಟಾರ್ಟಪ್ ಮಾಡಿ ಯಾವುದೋ ಒಂದು ಸ್ಟಾರ್ಟಪ್ಪನ್ನು ಅದೆಷ್ಟೋ ಬಿಲಿಯನ್ಗೆ ಮಾರ್ಬಿಟ್ರು, ಅದೆಷ್ಟೋ ಕೋಟಿಗೆ ಮಾರಿದ್ರು ಅನ್ನೋ ಒಂದು ಆ ಸಕ್ಸಸ್ ನೋಡಿಕೊಂಡು ಪೇರೆಂಟಿಂಗ್ ನಡೀತಾ ಇದೆ. ಆದರೆ ಮಗು ಈಗ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಜೀವನ ಅನ್ನೋದು ಈಗ ಇಲ್ಲಿ ನಡೀತಾ ಇರೋದು, ಅದು ಮುಂದೆ ಇರೋದು ಅಲ್ಲ, ಹಿಂದೆ ಹೋಗಿದ್ದು ಅಲ್ಲ. ವಿ ಲಿವ್ ಲೈಫ್ ನೌ ಅಟ್ ದಿ ಪ್ರೆಸೆಂಟ್ ಮೂಮೆಂಟಲ್ಲಿ ಮಗು ಏನು ಅನ್ಕೋತಿದೆ, ಏನು ಅನುಭವಿಸ್ತಿದೆ, ಅದ್ರ ಭಾವನೆಗಳೇನು, ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡಾಗ ಮಗು ಎ ಹೋಲಿಸ್ಟಿಕ್ ಚೈಲ್ಡ್, ಅಂದರೆ ಎಲ್ಲ ರೀತಿನೂ ಕರೆಕ್ಟಾಗಿ ಬೆಳೆಯುತ್ತೆ. ನಾವು ಅದು ಮುಂದೆ ಸಕ್ಸಸ್ ಆಗೇ ಆಗುತ್ತೆ. ಅದು ತಂದೆ ತಾಯಿ ಡೆಫಿನೇಷನ್ ಪ್ರಕಾರ ಆಗದೆ ಇರಬಹುದು, ಆದರೆ ಮಗುಗೆ ಬೇಕಾಗಿರೋ ಸಕ್ಸಸ್ ಅದ್ರ ಖಂಡಿತ ಕಂಡು ಹಿಡ್ಕೊಳತ್ತೆ. ಮುಂದೆ ಫ್ಯೂಚರ್ನ ತಲೆಯಲ್ಲಿ ಇಟ್ಕೊಂಡು ಮಕ್ಕಳನ್ನ ಬೆಳೆಸೋದಕ್ಕಿಂತ ಇವಾಗ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಕೊಂಡು ಮಕ್ಕಳನ್ನ ಬೆಳೆಸ್ಕೊಂಡು ಹೋದರೆ, ಆ ಸಪೋರ್ಟ್ ಸಿಸ್ಟಮಲ್ಲಿ ಬೆಳೆಸ್ಕೊಂಡು ಹೋದರೆ ಅವರೇ ಸಕ್ಸಸ್ಫುಲ್ ಚಿಲ್ಡ್ರನ್ಸ್ ಆಗ್ತಾರೆ, ಮುಂದೆ ಒಂದಿನ ಸಕ್ಸಸ್ಫುಲ್ ದಾರಿನಲ್ಲಿ ಹೋಗ್ತಾರೆ. ಖಂಡಿತ. ಮಕ್ಕಳು ಹುಟ್ಟಿದಾಗ ಸೊ ಪೇರೆಂಟ್ಸ್ಗೆ ನೀವು ಹೇಳಿದ್ರೆ, ಮಗು ಒಳಗಡೆಯಿಂದಾನೆ ತಾಯಿ ಪ್ರೆಗ್ನೆಂಟ್ ಇದ್ದಾಗಲೇ ಆಲ್ರೆಡಿ ಎಲ್ಲ ಯೋಚನೆ ಮಾಡ್ತೀವಿ, ಥಿಂಕಿಂಗಲ್ಲಿ ಇರ್ತೀವಿ, ನನ್ನ ಮಗು ಹಿಂಗೆ ಹುಟ್ಟಬೇಕು, ಹೀಗೆ ಇರಬೇಕು ಅಂತ. ಆ ಮಗುದು ವೆಯ್ಟು ಇದೆಲ್ಲ ಹೇಗೆ ಅಂದರೆ, ಮಗು ಆಚೆ ಬಂದ ಮೇಲೆ ಒಂದು ತಾಯಿ ಮೇಲೆ, ಪೇರೆಂಟ್ಸ್ ಮೇಲೆ ಪರಿಣಾಮ ಬೀರ್ತಾ ಇಲ್ಲ? ಪೇರೆಂಟ್ಸ್ಗಳು ಅಯ್ಯೋ ನನ್ನ ಮಗು ಚಿಕ್ಕದಿದೆ, kg ಕಮ್ಮಿ ಇದೆ, ತೂಕ ಕಮ್ಮಿ ಆಗಿಬಿಡ್ತು, ಈ ಮಗು ಚೆನ್ನಾಗಿ ಬೆಳೆಯುತ್ತಾ ಅನ್ನೋದೊಂದು ಕನ್ಫ್ಯೂಷನ್ಸ್ ಇರ್ತದೆ. ಎಸ್ಪೆಷಲಿ ಈ ಥರ ಥಾಟ್ ಯಾರಿಗೆ ಬರುತ್ತೆ ಜಾಸ್ತಿ ಅಂದರೆ ಪ್ರೀಮೆಚೂರ್ಡ್ ಬೇಬೀಸ್. ಹೌದು. ಸೊ ಇಂಥ ಟೈಮಲ್ಲಿ ಅವರು ಹೇಗೆ ಆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಆ ಮಗುಗೆ ಏನು ಪೋಷಣೆಗಳನ್ನ ಮಾಡಬೇಕು? ಒಂದು ಪ್ರಿಮೆಚ್ಯೂರ್ ಬೇಬಿ ಅಂತ ಹೇಳಿದಾಗ ಇದು ಒಂದು ಹಾಸ್ಪಿಟಲ್ ಸೆಟಪ್ಪಿಂದನೇ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಪ್ರಿಮೆಚ್ಯೂರ್ ಇದ್ದಾಗ ಯಾವ ಅಂಗಾಂಗಗಳು ಡೆವಲಪ್ಮೆಂಟ್ ಆಗಿಲ್ಲ, ಯೂಶಲಿ ಲಂಗ್ಸ್ ಡೆವಲಪ್ ಆಗಿರಲ್ಲ, ಕೊನೆಯಲ್ಲಿ ಡೆವಲಪ್ ಆಗೋದು. ಅದರಿಂದ ಏನು ಪರಿಣಾಮ ಆಗಿದೆ ಅಂತ ಅದನ್ನು ನೋಡಬೇಕು. ಸೊ ಡಾಕ್ಟರ್ಸ್ ಅದೆಲ್ಲ ನೋಡಿ ಮಗು ಒಂದು ಸ್ವಲ್ಪ ದಿನ ಆದಮೇಲೆ ಅದು ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ ಅಂತ ನಾವು ನೋಡ್ತೀವಿ. ಇವಾಗ ಮಕ್ಕಳು ಹುಟ್ಟಿದಾಗ್ಲಿಂದ 13 ವರ್ಷದವರೆಗೂ ಒಂದು ರೀತಿ ಡೆವಲಪ್ಮೆಂಟ್ ಇರುತ್ತೆ. ಆಮೇಲೆ ಅಡೋಲೆಸೆಂಟ್ ಆದಮೇಲೆ ಬೇರೆ ರೀತಿ ಥರ ಚೇಂಜಸ್ ಎಲ್ಲ ನೋಡ್ತೀವಿ ನಾವು. ಅಂದರೆ ಆ ಮೆಚ್ಯೂರಿಟಿ ಬಂದ ಮೇಲೆ, ಫಿಸಿಕಲ್ ಮೆಚ್ಯೂರಿಟಿ ಬಂದ ಮೇಲೆ ಬೇರೆ ರೀತಿ ಮೆಚ್ಯೂರಿಟಿ ನೋಡ್ತೀವಿ. ಸೊ ಈ ಡೆವಲಪ್ಮೆಂಟಲ್ ಸ್ಟೇಜಸ್ ಸುಮಾರು ಇರುತ್ತೆ. ಈ ಪ್ರಿಮೆಚ್ಯೂರ್ ಬೇಬೀಸ್ಗೆ ಮೆಡಿಕಲಿ ಒಂದು ಡಾಕ್ಟರ್ಸ್ ಡಾಕ್ಟರ್ ವಿಸಿಟ್ ಆಗಬೇಕು, ಅವರು ನೋಡ್ತಾ ಇರಬೇಕು ಎಲ್ಲ ರೀತಿಯೂ ಸರಿ ಇದೆಯಾ ಅಂತ. ಬಟ್ ಡೆವಲಪ್ಮೆಂಟಲಿ ಸರಿ ಇದೆಯಾ ಅನ್ನೋದು ನೋಡೋದು ಈಕ್ವಲಿ ಇಂಪಾರ್ಟೆಂಟ್.
ಯಾಕೆಂದರೆ ಡಾಕ್ಟರ್ಸು ಮಗುಗೆ ಉಸಿರಾಡ್ತಿದೆಯಾ, ಇಷ್ಟು ವೆಯ್ಟ್ ಇದೆ, ಪರವಾಗಿಲ್ಲ ಪ್ರೀ ಮೆಚ್ಯೂರ್ ಆದ್ರೂ ಇಷ್ಟು ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಮಕ್ಕಳು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಅದು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಮೈಲ್ ಸ್ಟೋನ್ಸು ರೀಚ್ ಆಗಬೇಕು. ಇವಾಗ ನಾರ್ಮಲ್ ಆಗಿ ಮಕ್ಕಳು 3 ರಿಂದ 5 ತಿಂಗಳಲ್ಲಿ ಬೋರ್ಲ್ ಬೀಳ್ತಾರೆ. ಕೆಲವು ಮಕ್ಕಳು 3 ತಿಂಗಳಿಗೆ ಮುಂಚೆ ಬೀಳ್ತಾರೆ, ಕೆಲವು ಮಕ್ಕಳು 3ಕ್ಕೆ ಬೀಳ್ತಾರೆ, ಕೆಲವು ಮಕ್ಕಳು 5 ತಿಂಗಳಿಗೆ ಬೀಳ್ತಾರೆ, ಕೆಲವು ಮಕ್ಕಳು ಕೂತ್ಕೋತಾರೆ 6 ತಿಂಗಳಿಗೆ, ಕೆಲವು ಮಕ್ಕಳು 8 ತಿಂಗಳಿಗೆ ಕೂತ್ಕೋತಾರೆ, ಕೆಲವು ಮಕ್ಕಳು ಅಂಬೆಗಾಲು ಇಡತ್ವೆ, ಕೆಲವು ಮಕ್ಕಳು ಅಂಬೆಗಾಲು ಇಡೋದೇ ಇಲ್ಲ, ಕೂತಿರತ್ವೆ ಎದ್ದು ನಡೆಯತ್ತೆ. ಬಟ್ ಆ ಮೈಲ್ ಸ್ಟೋನ್ಸು ರೀಚ್ ಆಗತ್ತಾ ಅನ್ನೋದು ನೋಡಬೇಕು. ಅದು ಯಾರು ನೋಡ್ತಾರೆ? ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ಇರ್ತಾರೆ, ಇಲ್ಲ ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ ಇರ್ತಾರೆ, ಅಂದರೆ ಚೈಲ್ಡ್ ಸೈಕಾಲಜಿಸ್ಟು. ಇದನ್ನು ಫಾಲೋ ಅಪ್ ಮಾಡಲೇಬೇಕು, ಖಂಡಿತ ಮಾಡಬೇಕು. ಯಾಕೆಂದರೆ ಮಗು ಬೆಳೆಯುತ್ತೆ, ಇಲ್ಲ ಈ ಮಗು ಪ್ರೀ ಮೆಚ್ಯೂರ್ ಆಗಿ ಬೆಳೆದಿದೆ, ಇದೆಲ್ಲ ನಿಧಾನ ಮಾಡುತ್ತೆ, ಜಾಸ್ತಿ ಕಷ್ಟ ಕೊಡೋದು ಬೇಡ ಅಂತ ಮಾಡಿಸ್ದೇ ಇದ್ದರೆ ಮುಂದೆ ಮಗುಗೆ ಚಾಲೆಂಜಸ್ ಮಕ್ಕಳು ಕಲಿಯೋ ವಯಸ್ಸಲ್ಲಿ ಏನೇನು ಕಲಿಬೇಕೋ ಅದೆಲ್ಲ ಕಲೀಲೇಬೇಕು. ಅದಕ್ಕೆ ಅಂಗಾಂಗಗಳು ಸರಿ ಇದೆ, ಎಲ್ಲ ಕಣ್ಣು ಕಿವಿ ಕೇಳಿಸೋದು ಅದೆಲ್ಲ ಸರಿಯಾಗಿ ಇದೆ ಅಂದರೆ ಬೇರೆದೆಲ್ಲನೂ ಅದು ಮಾಡಬೇಕು. ಇಟ್ ಹ್ಯಾಸ್ ಟು ಕೀಪ್ ಅಪ್ ವಿತ್ ಡೆವಲಪ್ಮೆಂಟ್. ಅದಕ್ಕೆ ಸರಿಯಾಗಿರೋ ಪೋಷಕಾಂಶ ಆಹಾರ ಸಿಗ್ತಾ ಇದೆ ಅಂದರೆ ದಿ ಚೈಲ್ಡ್ ವಿಲ್ ಗ್ರೋ ನಾರ್ಮಲಿ ಆ್ಯಂಡ್ ಇಟ್ ಹ್ಯಾಸ್ ಟು ರೀಚ್ ಮೈಲ್ ಸ್ಟೋನ್ಸ್ ಆನ್ ಟೈಮ್ ಆಗಲಿಲ್ಲ, ಒಂಚೂರು ಡೀಲೇ ಆದ್ರೂ ಪರವಾಗಿಲ್ಲ, ಆದರೆ ರೀಚ್ ಆಗಲೇಬೇಕು, ಅದೆಲ್ಲ ಮಾಡಲೇಬೇಕು. ಇದು ತುಂಬ ಮುಖ್ಯ. ಯಾಕೆ ಮುಖ್ಯ? ಇವಾಗ 5 ರಿಂದ 6 ವರ್ಷಕ್ಕೆ ಮಕ್ಕಳನ್ನ ಈಗ 2.5-3 ವರ್ಷಕ್ಕೆ ಸ್ಕೂಲ್ಗೆ ಹಾಕ್ತಾರೆ. ಸುಮಾರು ಒಂದು 50 ವರ್ಷದ ಹಿಂದೆ ಮಕ್ಕಳನ್ನ 1ನೇ ಕ್ಲಾಸ್ಗೆ ಇಲ್ಲ 7 ಇಯರ್ಸ್ 6-7 ಇಯರ್ಸ್ಗೆ ಆಗುತ್ತೆ. ಹೌದು, ಎಷ್ಟೋ ಸಲ 7ನೇ ಕ್ಲಾಸ್ಗೆ ಸ್ಕೂಲಿಗೆ ಸೇರಿಸ್ತಿದ್ರು. ಅದು ಹಂಗೆ ಕೈನ ಹಿಂಗೆ ಟಚ್ ಮಾಡಿ ನಮ್ಗೆಲ್ಲ ಹಾಗೆ ಮಾಡಿದ್ದು. ಫಸ್ಟ್ ಕಿವಿ ಟಚ್ ಆಗತ್ತಾ ನೋಡ್ಬಿಟ್ಟು ಆಮೇಲೆ ಟಚ್ ಆಗ್ತದೆ ಸ್ಕೂಲ್ಗೆ ಅಡ್ಮಿಷನ್ ಅಡ್ಮಿಷನ್ ಅಂತ ಮಾಡಿಸೋದು. ಇನ್ನೂ ಹಿಂದೆ ಹೋದರೆ 7ನೇ ಕ್ಲಾಸ್ಗೆ ಇಲ್ಲ 5ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದಿದ್ದು. ಅಲ್ಲಿವರೆಗೂ ಮನೆಯಲ್ಲೇ ಏನೋ ಒಂಚೂರು ಅಕ್ಷರಾಭ್ಯಾಸ ಮಾಡಿಸಿರೋರು, ಓದೋದು ಬರೆಯೋದು ಕಲಿಸೋರು, ಒಂಚೂರು ಕೂಡೋದು ಕಳಿಯೋದು ಒಂಚೂರು ಮಗ್ಗಿ ಕಲಿಸ್ಬಿಟ್ಟು ಪರವಾಗಿಲ್ಲ ಇವನೆಷ್ಟು ಬರುತ್ತೆ ಇನ್ನು ಮಿಕ್ಕಿದ ಸ್ಕೂಲಲ್ಲಿ ಕಲಿತ್ಕೋತಾನೆ ಅಂತ ಅನ್ನೋರು. ಅವರುಗಳು ಸಕ್ಸಸ್ಫುಲ್ಲಾಗಿ ಸುಮಾರು ದೊಡ್ಡ ಕೆಲಸ ಮಾಡಿ ರಿಟೈರ್ ಆಗಿ ಆರಾಮಾಗಿದ್ದಾರೆ. ಆದ್ರೆ ಈಗ 2.5 ವರ್ಷಕ್ಕೆ ಕಳಿಸ್ತೀವಿ ಮಕ್ಕಳನ್ನ ಸ್ಕೂಲ್ಗೆ. ಯಾಕೆ? ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ಬೇಕು, ಮನೆಯಲ್ಲಿ ಸಪೋರ್ಟ್ ಸಿಸ್ಟಮ್ ಇಲ್ಲ, ಮಗು 2.5 ವರ್ಷಕ್ಕೆ ಸ್ಕೂಲ್ಗೆ ಹೋಗಬೇಕು. ಆದರೆ 5 ವರ್ಷದಷ್ಟೊತ್ತಿಗೆ ಮಗು ಸ್ಕೂಲ್ಗೆ ಹೋಗದೇ ಇರಲಿ, 5 ರಿಂದ 7 ವರ್ಷದವರೆಗೆ ಮಕ್ಕಳಿಗೆ ಕೆಲವು ಸ್ಕಿಲ್ಸ್ ಅಂತ ಇರುತ್ತೆ. ಆ ಸ್ಕಿಲ್ಸ್ ಅಷ್ಟು ಕಲ್ತಿದ್ರೆ ಅದು ಸ್ಕೂಲ್ಗೆ ಹೋಗಿ ಇಂಡಿಪೆಂಡೆಂಟ್ ಆಗಿ ಅದು ಅಕಾಡೆಮಿಕ್ ಲರ್ನಿಂಗ್ಗೆ ರೆಡಿ ಆಗತ್ತೆ. ನಾವು ಅದಕ್ಕೋಸ್ಕರ ನಾವು ಈ ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ ಅವ್ರ ಹತ್ರ ಇಲ್ಲ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಿದೆಯಾ, ಗ್ಯಾಪ್ಸ್ ಇದೆಯಾ. ಕೆಲವು ಸಲ ಗ್ಯಾಪ್ಸ್ ಅಂತ ಇರುತ್ತೆ, ಅಂದರೆ ಒಂದು ಕಲ್ತಿರತ್ತೆ ಮಧ್ಯ ಇನ್ನೊಂದು ಸ್ಕಿಲ್ ಕಲ್ತಿರಲ್ಲ, ಮುಂದಕ್ಕೆ ಹೊಟ್ಟೋಗಿರುತ್ತೆ. ಆ ಗ್ಯಾಪ್ಸ್ ಎಲ್ಲ ಫಿಲ್ ಆಗಬೇಕು. ಅದೆಲ್ಲ ಇದೆಯಾ, ಇಲ್ಲ ಡಿಲೇಸ್ ಇದೆಯಾ. ಡಿಲೇಸ್ ಅಂದರೆ ನಿಧಾನ ಆಗಿದೆಯಾ ಡೆವಲಪ್ಮೆಂಟು. ಅದನ್ನೆಲ್ಲ ನಾವು ನೋಡಿ ಅದನ್ನು ಹೇಗೆ ಮಗುಗೆ ಮನೆಯಲ್ಲೇ ಕೆಲವು ಚಟುವಟಿಕೆಗಳು ಆ್ಯಕ್ಟಿವಿಟೀಸಿಂದ ಆ ಗ್ಯಾಪನ್ನು ಫಿಲ್ ಮಾಡೋದು, ಇಲ್ಲ ಆ ಡಿಲೇನ ಸರಿಪಡಿಸೋದು ಏನು ಅನ್ನೋದು ಅಂತ ನಾವು ತಿಳಿಸ್ಕೊಡು. ಅದಕ್ಕೆ ಪ್ರಿಮೆಚ್ಯೂರ್ ಮಕ್ಕಳಿಗೆ ಬೇರೆ ಯಾವುದೇ ರೀತಿ ಮೆಡಿಕಲ್ ಕಂಡೀಷನ್ಸ್ ಇಲ್ಲ ಅಂದರೆ ಎಲ್ಲ ಮಕ್ಕಳು ಬೇರೆ ಮಕ್ಕಳ ಥರ ನಾರ್ಮಲ್ ಆಗಿ ಬೆಳೆಯೋ ಚಾನ್ಸಸ್ 100% ಇದೆ. ತುಂಬ ಹೈಪರ್ ಆಕ್ಟಿವ್ ಆಗಿರ್ತಾರೆ ಪ್ರೀಮೆಚ್ಯೂರ್ಡ್ ಬೇಬೀಸ್ ಅಂತ ಹೇಳ್ತಾರೆ. ನಿಜನಾ ಇದು? ಹೌದಾ? ಖಂಡಿತ ಇಲ್ಲ. ಹಾಂ. ಹೈಪರ್ ಆಕ್ಟಿವಿಟಿ ಪ್ರಿಮೆಚ್ಯೂರಿಟಿ ಎರಡು ಕನೆಕ್ಟೆಡ್ ಇಲ್ಲ. ಪ್ರಿಮೆಚ್ಯೂರ್ ಬೇಬೀಸ್ ಕೆಲವರು ಹೈಪರ್ ಆಕ್ಟಿವ್ ಇರಬಹುದು, ಇಲ್ಲದೇನೂ ಇರಬಹುದು. ಅದು ನಿಜ ಅಲ್ಲ. ನಾರ್ಮಲ್ ಆಗಿ ಬೆಳವಣಿಗೆ ಆಗಬೇಕಾದ್ರೆ ಮಕ್ಕಳು ಈ ಮಗುವಿನಲ್ಲಿ ಏನೋ ಒಂದು ಕೊರತೆ ಇದೆ, ಏನೋ ಆಗ್ತಿದೆ, ಹೇಗೆ ಪೇರೆಂಟ್ಸ್ ಅಬ್ಸರ್ವ್ ಮಾಡೋದು? ಅಂದರೆ ಏನು ಅನ್ಕೊಂಡ್ಬಿಡ್ತಾರೆ, ಇದು ನಾರ್ಮಲ್ ಬಿಡು, ಇದು ಚಿಕ್ಕ ಮಗು ಅಲ್ವಾ, ಹೆಂಗೋ ಬೆಳ್ಕೊಂಡು ಹೋಗ್ತಾನೆ. ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಕೆಲವು ಪೇರೆಂಟ್ಸ್ಗಳಿಗಂತೂ ತುಂಬ ಮುಗ್ಧರಾಗಿದ್ದರೆ ಅವ್ರ ಅಬ್ಸರ್ವೇಷನ್ಸ್ ಮಾಡೋಕ್ಕೆ ಹೋಗಲ್ಲ. ಏನೋ 2-3 ದಿನ ಮಂಕಾಗಿದ್ರೆ ಏನೋ ಮಂಕಾಗಿದ್ದಾರೆ ಬಿಡು ನೋಡ್ಕೊಳ್ಳೋಣ ಸರಿ ಹೋಗ್ತಾರೆ, ಈ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವ್ರಿಗೆ ಏನು ಹೇಳ್ತಾರೆ? ಹೇಗೆ ಅಬ್ಸರ್ವ್ ಮಾಡಬೇಕು ಮಕ್ಳ ಲೈಫಲ್ಲಿ, ಮಕ್ಳ ಮನಸ್ಥಿತಿನ ಹೇಗೆ ತಿಳ್ಕೊಳ್ಳೋದು, ತಿಳ್ಕೊಂಡವ್ರಿಗೆ ಹೇಗೆ
ಸಮಾಧಾನ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು, ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಬೇಕು? ಮಕ್ಕಳು 2-3 ದಿನ ಸ್ವಲ್ಪ ವಿತ್‌ಡ್ರಾ ಆಗಿ ಇರೋದಕ್ಕೆ ಏನು ಕಾರಣ ಅನ್ನೋದು ಮಗುಗೆ ಕೇಳಬೇಕು. ಮಗು ಎಲ್ಲ ಮಕ್ಕಳನ್ನು ಮಾತಾಡಲ್ಲ. ಮಕ್ಕಳದು ಒಂದು ಮನೋ ಪ್ರವೃತ್ತಿ ಅಂತಿರುತ್ತೆ, ಟೆಂಪರ್ಮೆಂಟ್ ಅಂತಾರೆ ಅದು ಇಂಗ್ಲೀಷಲ್ಲಿ. ಸಣ್ಣ ಮಕ್ಕಳಲ್ಲಿ ಟೆಂಪರ್ಮೆಂಟ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ 18 ವರ್ಷ ಆದಮೇಲೆ ಅದನ್ನು ಪರ್ಸ್ನಾಲಿಟಿ ಅಂತ ನಾವು ಹೇಳ್ತೀವಿ ಸೈಕಾಲಜಿನಲ್ಲಿ. ಮಕ್ಕಳ ಟೆಂಪರ್ಮೆಂಟ್ ಏನು? ಕೆಲವು ಮಕ್ಕಳು ಜಾಸ್ತಿ ಹೊರಗಡೆ ಮಾತಾಡಲ್ಲ, ಆದಷ್ಟು ಮನೆ ಮಟ್ಟಿಗಿರ್ತಾರೆ. ಆಟಕ್ಕೆ ಹೋದ್ರೂ ತುಂಬ ಎಕ್ಸ್ಪ್ರೆಸಿವ್ ಆಗಿರಲ್ಲ. ಕೆಲವು ಮಕ್ಕಳು ತುಂಬ ವಟ ಮಾಡ್ತಾರೆ, ಮಾತೇ ನಿಲ್ಲಿಸಲ್ಲ, ಎಲ್ಲ ವಿಷಯನೂ ಬೇಕು, ಎಲ್ಲರ ಜೊತೆನೂ ಮಾತಾಡಬೇಕು, ಎಲ್ಲ ವಿಷಯ ಗೊತ್ತಿರಬೇಕು. ಬೇರೆಯವ್ರ ಅಟೆನ್ಷನ್ಸ್ ತೊಗೊಳ್ಳೋದು ಜಾಸ್ತಿ. ಕೆಲವು ಮಕ್ಕಳು ನೋಡಿ, ಎಲ್ಲರೂ ಇದ್ದಾಗ ಅವ್ರು ನನ್ನ ನೋಡಲಿ, ನನ್ನ ತಿರುಗಿ ನೋಡಲಿ, ನನ್ನ ಮಾತಾಡಿಸ್ಲಿ ಅಂತಾನೆ ಸ್ವಲ್ಪ ಅಟೆನ್ಷನ್ಸ್ಗಾಗಿ ಓವರ್ ಆಕ್ಟಿವ್ ಆಗಿರ್ತಾರೆ. ಹೌದು, ಸೊ ಇದನ್ನು ಅಬ್ಸರ್ವ್ ಮಾಡಿದೆ. ಹೌದು, ಹೌದು. ಸೊ ಅದೂ ಮಕ್ಕಳ ಟೆಂಪರ್ಮೆಂಟಲ್ಲಿ ಬರುತ್ತೆ. ಸ್ವಲ್ಪ ಮಕ್ಕಳು ಅಟೆನ್ಷನ್ ಸೀಕಿಂಗ್ ಇರ್ತಾರೆ. ಸೊ ಮಕ್ಕಳ ಸ್ವಭಾವ ಏನು, ನನ್ನ ಮಗು ಯಾವ ರೀತಿ ಅನ್ನೋದನ್ನು ಒಂದು ಅಪ್ಪ ಅಮ್ಮ ತಿಳ್ಕೊಬೇಕು. ಎರಡನೇದು, ಮಕ್ಕಳಿಗೆ ಎಮೋಷನ್ಸ್ ಬಗ್ಗೆ, ಅವರ ಭಾವನೆಗಳು ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಅಂದರೆ ದಿ ಎಮೋಷನ್ ವರ್ಡ್ಸ್, ಎಮೋಷನ್ಸನ್ನು ಹೇಗೆ ಗುರ್ತಿಡಿಯೋದು, ಅದಕ್ಕೆ ಏನು ಹೆಸರಿದೆ ಅಂತ. ಬರೀ ನಂಗೆ ಸಂತೋಷ ಆಗ್ತಿದೆ, ದುಃಖ ಆಗ್ತಿದೆ, ಕೋಪ ಬಂತು, ಬೇಜಾರಾಯಿತು. ಇವಾಗ ಮಕ್ಕಳು ಎಲ್ಲದಕ್ಕೂ ಐ ಆಮ್ ಬೋರ್ಡ್ ಅಂತಾರೆ. ಅದು ಈಗ ಬೇಸಿಗೆ ಕಾಲದಲ್ಲಿ ಏನಿದ್ರು ಐ ಆಮ್ ಬೋರ್ಡ್. ಒಂದು ಆಕ್ಟಿವಿಟಿ ಒಂದ್ಸಲ ಮಾಡಿ ಇದು ಗೊತ್ತಾಯ್ತು ಅಂದರೆ ಐ ಆಮ್ ಬೋರ್ಡ್, ಎಲ್ಲದಕ್ಕೂ ಐ ಆಮ್ ಬೋರ್ಡ್ ಅಂತ ಒಂದು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಮಕ್ಕಳಿಗೆ ಬರೀ ಇವಿಷ್ಟು ಅಷ್ಟೇ ಅಲ್ಲ, ಭಾವನೆಗಳು ಇನ್ನೂ ಜಾಸ್ತಿ ಇದೆ. ಫೋನ್ ಬಿಟ್ರೆ ಬೇರೆ ಏನು ಕೊಟ್ಟರು ಬೋರ್, ಫೋನ್ ಕೊಡಿ ಬೋರ್ ಆಗಲ್ಲ. ಹೌದು. ಸೊ ಹಾಗಾಗಿ ಈ ಎಮೋಷನ್ ವರ್ಡ್ಸನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕೆ ಅಂದರೆ ಮಕ್ಕಳಿಗೆ ಆ ಎಮೋಷನ್ಸ್ ಐಡೆಂಟಿಫೈ ಮಾಡೋದು ಕಲಿತ್ಕೋಬೇಕು. ಒಂದು ಐಡೆಂಟಿಫೈ ಮಾಡಬೇಕು, ನನಗೆ ಕೋಪ ಬಂದಿದೆ, ಇಲ್ಲ ಫ್ರಸ್ಟ್ರೇಷನ್ ಆಗಿದೆ, ನನಗೆ ಐ ಆಮ್ ಫೀಲಿಂಗ್ ಹೆಲ್ಪ್ಲೆಸ್. ಎಷ್ಟೋ ಸಲ ಮಕ್ಕಳಿಗೆ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನೋದು ಕಂಟ್ರೋಲಲ್ಲಿ ಇರಲ್ಲ. ಅರ್ಥ ಆಗಬಹುದು, ಆಗದೇನೂ ಇರಬಹುದು ಅವ್ರಿಗೆ. ನಾನು ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದಾಗ ಅದಕ್ಕೆ ಆ ಫ್ರಸ್ಟ್ರೇಷನ್ ಇರುತ್ತೆ. ಅದನ್ನು ಹೇಗೆ ಹೇಳಬೇಕು ಅನ್ನೋದು ಮಕ್ಕಳಿಗೆ, ಅದಕ್ಕೆ ಪದಗಳು ಗೊತ್ತಿರಲ್ಲ. ಎಲ್ಲದಕ್ಕೂ ಮಕ್ಕಳು ಅಳ್ತಾರೆ. ಅತ್ತಾಗ ಏನಂತಾರೆ, ಅಳಬೇಡ ನೀನು, ಹುಡುಗ ಆದರೆ ಹುಡುಗಿ ಥರ ಅಳಬೇಡ ಅಂತಾರೆ. ಹುಡುಗಿಗೆ ಏನು 3 ಹೊತ್ತು ಅಳ್ತಿ ಅಂತ ಅಂತಾರೆ. ಸೊ ಮಕ್ಕಳಿಗೆ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋದು ನಿಲ್ಲಿಸ್ಬಿಡ್ತಾರೆ ಮಕ್ಕಳು. ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಭಾವನೆಗಳೇ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಪದಗಳು ಗೊತ್ತಿಲ್ಲ, ಜೊತೆಗೆ ಎಕ್ಸ್ಪ್ರೆಸ್ ಮಾಡೋ ಹಂಗೂ ಇಲ್ಲ ಅಂದಾಗ ಮಗು ಏನು ಮಾಡಬೇಕು? ಸಂತೋಷ ಆದಾಗ ಮಾತ್ರ ಅವ್ರಿಗೆ ಅವ್ರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬಹುದೇ ಹೊರತು ಬೇರೆ ಟೈಮಲ್ಲಿ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಲೇಬಾರ್ದಾ? ಏಕೆಂದರೆ ಎನಿ ನೆಗೆಟಿವ್ ಎಮೋಷನ್ ಶುಡ್ ಐ ನಾಟ್ ಎಕ್ಸ್ಪ್ರೆಸ್ ನೆಗೆಟಿವ್ ಎಮೋಷನ್ಸ್ ಎಟ್ ಆಲ್. ಆ ಒಂದು ಯೋಚನೆಯಿಂದ ಮಕ್ಕಳು ವಿತ್ಡ್ರಾ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಯಾವುದೇ ರೀತಿ ಎಮೋಷನ್ಸ್ ಆದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಆ ಫ್ರೀಡಮ್ ಇರಬೇಕು. ಇಟ್ ಈಸ್ ಓಕೆ ಟು ಫೀಲ್ ಸ್ಯಾಡ್, ಅದ್ರೂ ತೊಂದರೆ ಇಲ್ಲ. ನಿಂಗೆ ಬೇಜಾರಾಯ್ತಾ, ತೊಂದರೆ ಇಲ್ಲ, ಅಳೋದಕ್ಕೆ ಬಿಟ್ಬಿಡ್ಬೇಕು. ಮಕ್ಕಳು ಹತ್ರ ಪರವಾಗಿಲ್ಲ, ಅತ್ತಾಗ ಸಮಾಧಾನ ಮಾಡಬೇಕು. ಯಾಕೆ ಅಳ್ತಿದ್ದಿ, ಕಾರಣ ಏನು, ಕಾರಣ ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ಸಮಾಧಾನ ಮಾಡಬೇಕು, ಯಾವುದರಿಂದ ಅಳು ಬಂತು, ಆ ಒಂದು ತೊಂದರೆಯೊಂದಿಗೆ ಪರಿಹಾರ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಏನು ಮಾಡಬಹುದಾಗಿತ್ತು, ವಾಟ್ ಕುಡ್ ಯು ಹ್ಯಾವ್ ಡನ್. ಹೋಗಿ ನೀನು ಹೊಡೆದಿ, ಆವಾಗ ನಿನ್ನ ಫ್ರೆಂಡ್ ತಿರುಗಿಸಿ ಹೊಡೆದ್ಲು, ಇವಾಗ ನಿಂಗೆ ನೋವಾಯಿತು, ನೀನು ಹೊಡೆಯೋ ಬದಲು ಬೇರೆ ಏನು ಮಾಡ್ಬೋದಾಗಿತ್ತು, ಯಾವ ರೀತಿ ಮಾತಾಡಬೇಕು. ಸೊ ಈ ಒಂದು ಭಾವನೆಗಳ ಬಗ್ಗೆ ಹೆಸರುಗಳು ಹೇಳ್ಕೊಡೋದಷ್ಟೇ ಅಲ್ಲ, ಬಟ್ ಯು ಶುಡ್ ಆಲ್ಸೋ ಕಮ್ಯುನಿಕೇಟ್. ಮಕ್ಕಳ ಮೇಲೆ ಸ್ಟ್ರೆಸ್ಸು, ಫಿಯರು, ಪ್ರೆಷರು ಸೊ ಹೇಗೆ ಪರಿಣಾಮ ಬೀರುತ್ತೆ, ಹೇಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ ಅವರು? ಸೊ ಆಲ್ ಎಮೋಷನ್ಸ್ ಯಾವುದೇ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೋ, ಎಕ್ಸ್ಪ್ರೆಸ್ ಮಾಡದೇ ಇರ್ತಾರೋ, ಇಟ್ ಈಸ್ ಆಲ್ ಸ್ಟೋರ್ಡ್ ಇನ್ ದ ಬಾಡಿ. ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ತಾಯಿಗೆ
ಆಗಿರೋ ಸ್ಟ್ರೆಸ್ಸು ಮಗು ಮೇಲೆ ಪರಿಣಾಮ ಬೀಳುತ್ತೆ. ಹುಟ್ಟಿದ ಮೇಲೆ ಮಗುಗೆ ತಾಯಿ ಹತ್ತಿರ ಇದ್ದಾಗ ತಾಯಿಗಿರೋ ಸ್ಟ್ರೆಸ್ಸು ಗೊತ್ತಾಗತ್ತೆ. ಹಾಗೆ ಮನೆಯಲ್ಲಿ ಯಾರಿಗೆ ಸ್ಟ್ರೆಸ್ ಆಗಿ ಯಾವುದೇ ರೀತಿ ಒಂದು ತೊಂದರೆಗಳು ನಡೀತಿದ್ರೆ ಮಕ್ಕಳಿಗೆ ಅದ್ರದ್ದು ಫೀಲಿಂಗ್ ಗೊತ್ತಿರುತ್ತೆ. ಅದು ಮನೇಲಿ ಏನೋ ನಡೀತಾ ಇದೆ, ಅರ್ಥ ಆಗದೆ ಇರ್ಬೋದು, ಗೊತ್ತಾಗತ್ತೆ. ಅದು ಮಕ್ಕಳಲ್ಲಿ ಅವ್ರಿಗೆ ಹೇಳೋಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳಿಗೆ ಎಮೋಷನ್ ವರ್ಡ್ಸ್ ಗೊತ್ತಿರಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿರಲ್ಲ. ಅದಕ್ಕಾಗಿ ಅದು ಅವರ ಬಾಡಿನಲ್ಲಿ ಬೇರೆ ಬೇರೆ ರೀತಿ ತೋರಿಸ್ಕೊಳತ್ತೆ. ಕೆಲವು ಮಕ್ಕಳಿಗೆ ತಲೆನೋವು ಬರುತ್ತೆ, ಸಣ್ಣ ಸಣ್ಣ ಮಕ್ಕಳಿಗೆ ಈ ನಡುವೆ ಮೈಗ್ರೇನ್ ಬರುತ್ತೆ. ಮುಂಚೆ ಮೈಗ್ರೇನ್ ನೋವು ಸ್ವಲ್ಪ ವಯಸ್ಸಾಗಿರೋರಿಗೆ 20s 30s ಬರೋದು. ಅವಾಗ ಕೇಳ್ತಿದ್ವಿ, ಈಗ ದೊಡ್ಡವರಾದ್ಮೇಲೆ ಚಿಕ್ಕ ಮಕ್ಕಳಲ್ಲೇ ಹಾಂ, ಕೇಳ್ತಿರ್ತೀವಿ. 10-12 ವರ್ಷದ ಮಕ್ಕಳಿಗೆಲ್ಲ ಮೈಗ್ರೇನ್ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ಎಲ್ಲ ರೀತಿ ಕೈ ನೋವು, ಕಾಲು ನೋವು, ಎಲ್ಲ ನೋವುಗಳು ಬರ್ತಾ ಇರುತ್ತೆ. ಮಕ್ಕಳಿಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಗೊತ್ತಿರಲ್ಲ. ಯಾವುದೋ ಒಂದು ರೀತಿ ಭಯ ಇರುತ್ತೆ, ಅದಕ್ಕೋಸ್ಕರ ಅದು ಈ ರೀತಿ ತೋರಿಸ್ಕೊಳುತ್ತೆ. ನಾವು ಮಕ್ಕಳು ಈ ಥರ ಪ್ರಾಬ್ಲಮ್ ಬಂದಾಗ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡ್ತೀವಿ, ಅದಕ್ಕೆ ಏನು ಪರಿಹಾರ ಕಂಡು ಹಿಡಿಬೇಕು ಅಂತ ಹೇಳ್ತೀವಿ. ಅದು ಮಾಡ್ತಿದ್ದಂಗೆ ನಿಧಾನಕ್ಕೆ ಈ ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಒಂದು ಮಗು ಬಂದಿತ್ತು, 10 ವರ್ಷದ ಹುಡುಗಿ, ಮೈಗ್ರೇನ್ ಆಗ್ತಾನೆ ಇರುತ್ತೆ, 10 year old. ಇದಕ್ಕೆ ಯಾಕೆ ಅಂದರೆ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ತಂದೆ ಇಲ್ಲ, ಅಜ್ಜಿ ಜೊತೆ ಬೆಳೀತಾ ಇರೋದು. ತಾಯಿಗೆ ಶಿ ಹ್ಯಾಡ್ ಸಮ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಹಾಗಾಗಿ ತಾಯಿದೇನಾರು ಇಶ್ಯೂಸ್ ಬಂದ ತಕ್ಷಣ ಮಗುಗೆ ಟ್ರಿಗರ್ ಆಗುತ್ತೆ. ಕೆಲವು ಈ ಥರ ಪ್ರಾಬ್ಲಮ್ಗಳೆಲ್ಲ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ, ಯಾಕೆಂದರೆ ಮಗು ಅರ್ಥ ಮಾಡ್ಕೊಳತ್ತೆ. ಕೌನ್ಸಲಿಂಗ್ ಅಂದರೆ ಸಣ್ಣ ಮಕ್ಕಳಿಗೆ ನಾವು ಕೂತ್ಕೊಂಡು ಬುದ್ಧಿ ಹೇಳೋದು, ಆ ಥರ ಟಾಕ್ ಥೆರಪಿ ಅಂತ ಹೇಳ್ತೀವಿ, ಅದಾಗಲ್ಲ. ಬೇರೆ ರೀತಿ ಮಾಡ್ತೀವಿ ನಾವು, ಪ್ಲೇ ಥೆರಪಿ, ಆರ್ಟ್ ಥೆರಪಿ, ಆ ಥರ ಥೆರಪಿಗಳು ಮಾಡ್ತೀವಿ. ಅದು ಮಾಡಿದಾಗ ಎಷ್ಟೋ ಮಕ್ಕಳಿಗೆ ರಿಲೀಫ್ ಸಿಗತ್ತೆ. ಆದರೆ ಮಕ್ಕಳಿಗೆ ಈ ಥರ ಸ್ಟ್ರೆಸ್ ಎಲ್ಲನೂ ಖಂಡಿತ ಮೈ ಮೇಲೆ ತೋರಿಸುತ್ತೆ. ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಕಮ್ಮಿಯಾಗಿ ತುಂಬ ಮೇಲೆ ಇನ್ಫೆಕ್ಷನ್ ಆಗೋದು ಆಗತ್ತೆ, ಅಲರ್ಜೀಸ್ ಜಾಸ್ತಿ ಆಗತ್ತೆ. ಇನ್ನೂ ಒಂದು ಈ ನಡುವೆ ಜಾಸ್ತಿ ನೋಡೋದು ಅಂದರೆ ಈಟಿಂಗ್ ಡಿಸಾರ್ಡರ್ಸ್ ಜಾಸ್ತಿ ಆಗಿದೆ ಸ್ಟ್ರೆಸ್ಸಿಂದ. ಇಲ್ಲ ಓವರ್ ಈಟಿಂಗ್, ಎಮೋಷನಲ್ ಈಟಿಂಗ್, ಬಿಂಜ್ ಈಟಿಂಗ್. ಸೊ ಏನಾರ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ಹೋಗಿ ಸ್ವೀಟ್ ತಿಂದ್ಬಿಡೋದು, ಇಲ್ಲ ಚಿಪ್ಸ್ ತಿನ್ನೋದು. ಒಂದಷ್ಟು ಅದು ನನಗೆ ಬೇಕು ಬೇಡ, ಹೊಟ್ಟೆ ತುಂಬಿದೆಯಾ, ನನಗದ್ರ ಅವಶ್ಯಕತೆ ಇದೆಯಾ, ಆ ಥರ ಯೋಚನೆ ಮಾಡಲ್ಲ. ಆ ಎಮೋಷನ್ಸ್ ಸೆಟ್ಲ್ ಆಗೋವರೆಗೂ ತಿಂತಾ ಇರ್ತಾರೆ. ಇದೆಲ್ಲ ಜಾಸ್ತಿ ಆಗಿದೆ ಇವಾಗ. ಅದಕ್ಕೆ ಏನು ಮಾಡಬೇಕು, ಒಂದು ಸಣ್ಣ ವಯಸ್ಸಿಂದನೇ ಎಮೋಷನ್ಸನ್ನು ರೆಗ್ಯುಲೇಟ್ ಮಾಡೋದು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಹೇಗೆ ರೆಗ್ಯುಲೇಟ್ ಮಾಡೋದು ಪೇರೆಂಟ್ಸ್ಗೆ? ಸಣ್ಣ ಮಕ್ಕಳಿದ್ದಾಗ ಅತ್ತಾಗ ಯಾಕೆ ಕಳ್ತಿದ್ದಿ, 1-2 ವರ್ಷದ ಮಗು, ಇಲ್ಲ 6 ತಿಂಗಳ ಮಗುನ ಅತ್ತಾಗ ಯಾಕೆ ಅಳ್ತಿದ್ದೆ? ಯೂಶಲಿ ಮಕ್ಕಳು ಅಳಲ್ಲ, ನೋವಿದ್ರೆ ಅಳ್ತಾರೆ, ಹಸ್ವಾದ್ರೆ ಅಳ್ತಾರೆ, ಸುಸ್ತು ನಿದ್ದೆ ಇದ್ರೆ ಅಳ್ತಾರೆ. ಅವಿಷ್ಟು ಇಲ್ಲದೆ ಅಳ್ತಿದೆ ಮಗು ಅಂದರೆ ಯಾತಕ್ಕೆ ಅಂತ ನಾವು ನೋಡಬೇಕು. ನೋಡ್ಬಿಟ್ಟು ಮಗುನ ಎತ್ಕೊಂಡು ಯಾಕೆ ಅಳ್ತಿದ್ದಿ, ಏನಾಗ್ತಿದೆ, ಏನೊಂದು ಇರುವೆ ಕಚ್ಚಿದೆಯಾ, ಸೊಳ್ಳೆ ಕಚ್ಚಿದೆಯಾ, ಇಲ್ಲ ಅದು ಬಟ್ಟೆ ಕೊಳೆ ಮಾಡಿಕೊಂಡು ಕ್ಲೀನಾಗಿಲ್ಲ ಅಂತನ, ಯಾವ್ದಾರ ರೀತಿ ಇರಿಟೇಷನ್ ಆಗ್ತಿದೆಯಾ ಅನ್ನೋದು ನಾವು ಮಾತಾಡಬೇಕು. ಮಗುನ ಅಮ್ಮ ಎತ್ಕೊಂಡು ಎದೆಗೆ ಒತ್ಕೊಂಡು ಸಮಾಧಾನ ಮಾಡಿ, ನಾನಿದ್ದೀನಿ, ನೀನು ಟೆನ್ಷನ್ ತೊಗೋಬೇಡ ಅಂತ ಅಂದಾಗ ಮಗು ಓಕೆ ಸಮಾಧಾನ ಮಾಡ್ಕೊಳ್ಳೋದು ಕಲಿಯುತ್ತೆ. ಇದೇ ಒಂದು 3 ವರ್ಷ ಆದಮೇಲೆ ಮಗು ಹಿಂಗೆ ಹತ್ಕೊಂಡು ಬಂದರೆ ಯಾಕೆ ಹೇಳ್ತಿದ್ದಿ, ಎಷ್ಟು ಸಲ ಹೇಳೋದು ನಿಂಗೆ ಅಂತ ಅಂತೀವಿ. ಇನ್ನ ಹೊಡಿತೀವಿ, ಹಾಂ, ಇನ್ನ ಹೊಡೆದು ಇನ್ನ ಜಾಸ್ತಿ ಒಳಗೆ ಅಂತ ಮಾಡ್ತೀವಿ. 1 ನಿಮಿಷ ಮಗುನ ಏನಾಯಿತು, ಯಾಕೆ ಅಳ್ತಿದ್ದಿ ಅಂತ ಯು ಹ್ಯಾವ್ ಟು ಅಡ್ರೆಸ್ ದಿ ಫೀಲಿಂಗ್. ಮಗುಗೆ ಏನು ಭಾವನೆ ಆ ಟೈಮಲ್ಲಿ ನೋವು ಮಾಡ್ತಿದೆ ಅನ್ನೋದನ್ನು ನೀವು ಮಾತಾಡಿ. ವೆನ್ ಯು ಅಡ್ರೆಸ್ ದಿ ಫೀಲಿಂಗ್ ಆಫ್ ದಿ ಚೈಲ್ಡ್ ಫೀಲ್ಸ್ ಹರ್ಡ್, ನನ್ನ ಮಾತು ಕೇಳ್ತಿದ್ದಾರೆ ಅನ್ಸುತ್ತೆ. ಆವಾಗ ಅದು ಸಮಾಧಾನ ಮಾಡ್ಕೊಳೋದು ಕಲಿಯುತ್ತೆ. ಅದು ಸಮಾಧಾನ ಮಾಡ್ಕೊಳ್ಳೋದು ಕಲಿಯೋದು ಸಣ್ಣ ವಯಸ್ಸಿಂದ ಹೇಳ್ಕೊಡ್ಬೇಕು. ಅದು ಹೇಳ್ಕೊಡ್ತಾ ದೊಡ್ಡದಾಗ್ತಾ ಅದು ಮಕ್ಕಳು ತಾವಾಗೆ ಕಲಿತಾರೆ. ಇನ್ನು 2ನೇದು
ಮನೆಯಲ್ಲಿ ನಾವು ನಮ್ಮ ಎಮೋಷನ್ಸ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನು ತುಂಬ ಮುಖ್ಯ. ಆಫೀಸಿಂದ ಬಂದಿರ್ತೀನಿ, ಮಗು ಬಂದೇನೋ ಹೇಳುತ್ತೆ, ಹೋಗಿ ಈಗ ತಾನೇ ಬಂದಿದ್ದೀನಿ, ಮತ್ತೆ ನೀವು ಬಂದು ಮೇಲ್ ಬಿದ್ದು ಮಾತಾಡ್ತಿ ಅಂತ ಜೋರು ಮಾಡ್ತಾರೆ. ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ನಂಗೆ ಒಂದು 5 ನಿಮಿಷ ಟೈಮ್ ಕೊಡ್ತೀಯ, ನಾನೊಂದು ಸ್ವಲ್ಪ ಫ್ರೆಶ್ ಆಗಿ ನೀರು ಕುಡಿದು ಕೂತ್ಕೋತೀನಿ, ಆಮೇಲೆ ಹೇಳ್ತೀಯ ಅಂತ ಸಮಾಧಾನವಾಗಿ ಮಾತಾಡಿದ್ರೆ ಮಕ್ಕಳು ಸಮಾಧಾನವಾಗಿ ಇದೆಲ್ಲ ಹ್ಯಾಂಡಲ್ ಮಾಡೋದು ಕಲಿತಾರೆ. ಸೊ ಸೆಕೆಂಡ್ ಒನ್ ಇಸ್ ರೋಲ್ ಮಾಡೆಲಿಂಗ್. ಆ ರೋಲ್ ಮಾಡೆಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. ತಂದೆ ತಾಯಿ ಏನು ಮಾಡ್ತಿದ್ದಾರೆ ಅನ್ನೋದು ನೋಡಿ ಮಕ್ಕಳು ಒಂದೊಂದು ನಿಮಿಷನೂ ಕಲಿಯತ್ತೆ, ಒಂದು ಸ್ಪಂಜ್ ಥರ ಹೀರ್ಕೊಳತ್ತೆ. ಅದಕ್ಕೆ ನಾವು ಮಕ್ಕಳ ಮುಂದೆ ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯ. ಕೇಳಿ ಕಲಿಯೋದಕ್ಕಿಂತ ನಮ್ಮನ್ನು ನೋಡಿ ಕಲಿತಾರೆ. ನಮ್ಮ ಏನು ಮಾಡ್ತೀವಿ ಏನು ಬಿಡ್ತೀವಿ ಅದನ್ನು ನೋಡಿ ಅವ್ರು ಜಾಸ್ತಿ ಕಲಿತಾರೆ ಅನ್ನೋದು. ಸೆಕ್ಯೂರ್ಡ್ ಫೀಲಿಂಗ್ಸ್ ಮಕ್ಕಳಿಗೆ. ಸೊ ನಾನು ಇದ್ದೀನಿ, ಭಯ ಪಡಬೇಡ. ಈಗ ಕೆಲವು ಮಕ್ಳಿಗೆ ಹೇಳ್ತೀವಿ, ಸಮ್ಟೈಮ್ಸ್ ಎಲ್ಲ ಟೈಮಲ್ಲೂ ಹೇಳೋಕ್ಕಾಗಲ್ಲ. ಓಕೆ, ಯಾವುದೋ ಒಂದು ಟೈಮಲ್ಲಿ ಹೇಳ್ಬಿಟ್ಬಿಡ್ತೀವಿ, ಅದನ್ನು ಅವರು ಡೀಪಾಗಿ ಆದರೂ ತೊಗೊಬೋದು, ಇಲ್ಲ ನೆಗ್ಲೆಕ್ಟ್ ಬೇಕಾದ್ರೂ ಮಾಡ್ಕೊಬೋದು. ಆ ಸೆಕ್ಯೂರ್ಡ್ ಫೀಲಿಂಗ್ಸ್ನ ಮಕ್ಕಳಿಗೆ ಹೇಗೆ ಕೊಡೋದು ಅಂತ. ಮಕ್ಕಳಿಗೆ ಸೆಕ್ಯೂರ್ ಫೀಲಿಂಗ್ ಮನೆಯಲ್ಲಿ ಹುಟ್ಟಿದಾಗ್ಲಿಂದ ಬರಬೇಕು. ಅದು ಅದಕ್ಕೇನಾರ ನೀಡಿದ್ದಾಗ, ಅಂದರೆ ಹಸುವಾದಾಗ ಹೊತ್ತಿ ತಕ್ಷಣ ಹಾಲು ಕುಡಿಸೋದು, ಎಚ್ಚರ ಆದಾಗ ಹೋಗಿ ಮಾತಾಡಿಸೋದು, ಆಮೇಲೆ ಇದೇನು ಬಟ್ಟೆ ಗಲೀಜಾದಾಗ ತಕ್ಷಣ ಚೇಂಜ್ ಮಾಡೋದು, ಅದ್ರ ಜೊತೆ ಕೂತ್ಕೊಂಡು ಮಾತಾಡೋದು, ಅದಕ್ಕೆ ವಯಸ್ಸಿಗೆ ತಕ್ಕಂಗೆ ಮಾಡೋದು, ಇದು ಸಣ್ಣ ವಯಸ್ಸಲ್ಲಿ. ದಟ್ ಗಿವ್ಸ್ ದಿ ಸೆಕ್ಯೂರಿಟಿ. ನನಗೆ ಯಾರೋ ಒಬ್ಬರು ಇದ್ದಾರೆ ಅನ್ನೋ ಒಂದು ಆ ಮಗುಗೆ ಭಾವನೆ ಇರುತ್ತೆ. ಇನ್ನು ಸ್ವಲ್ಪ ದೊಡ್ಡದಾಗ್ತಾ ಮಕ್ಕಳಿಗೆ ಇವಾಗ ಪ್ರೀ ಸ್ಕೂಲು ಅಂತ ಕಡೆ ಎಲ್ಲ ಹೋದಾಗ, ನಾನು ಎಲ್ಲಾರ ಹೋದರೆ ನಾನು ಯಾರ ಹತ್ರ ಹೋಗಿ ಮಾತಾಡಬೇಕು, ಆ ಟೀಚರ್ಸು, ಕೇರ್ ಟೇಕರ್ಸು ತುಂಬ ಮುಖ್ಯ ಆಗ್ತಾರೆ. ಸೊ ಈ ಮಗು ಜೀವನದಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರೂ ದೇ ಹ್ಯಾವ್ ಟು ಅಡ್ರೆಸ್ ದಿ ನೀಡ್ಸ್ ಆಫ್ ದಿ ಚೈಲ್ಡ್. ಅದರದ್ದು ಬರೀ ಒಂದು ಊಟದ್ದು ಅವಶ್ಯಕತೆ ಮಾತ್ರ ಅಲ್ಲ, ಅದ್ರ ಭಾವನೆಗಳು, ಅದಕ್ಕೆ ಸುಸ್ತಾದಾಗ ಅಡ್ರೆಸ್ ಮಾಡೋದು, ನೋವಾದಾಗ ಅಡ್ರೆಸ್ ಮಾಡೋದು, ಇದೆಲ್ಲನೂ ಮಗುಗೆ ಇಟ್ ಗಿವ್ಸ್ ಎ ಸೆಕ್ಯೂರ್ ಫೀಲಿಂಗ್ ಫಾರ್ ದ ಚೈಲ್ಡ್. ವೆನ್ ದ ಚೈಲ್ಡ್ ಇಸ್ ಸೆಕ್ಯೂರ್, ದ ಚೈಲ್ಡ್ ಈಸ್ ಹ್ಯಾಪಿ. ಅವಾಗ ಮಕ್ಕಳು ಹಠ ಮಾಡಲ್ಲ, ಬೇರೆ ರೀತಿ ಬಿಹೇವಿಯರ್ಸ್ ತೋರಿಸಲ್ಲ. ಹಾಗಾಗಿ ಮಕ್ಕಳು ನಾರ್ಮಲ್ ಆಗಿ ಬೆಳ್ಕೊಂಡು ಹೋಗ್ತಾರೆ. ಮಾಮಿ, ಇವಾಗ ನೋಡ್ಬೇಕಂತ ಅಂದರೆ, ಇವಾಗ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ, ಪೇರೆಂಟಿಂಗ್, ಈ ಪೇರೆಂಟಿಂಗ್ ಫೀಲ್ಡ್ ಏನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ಪ್ರೆಷರ್ ಆಗ್ತೀವಿ. ಅಂದರೆ ಎಕ್ಸಾಮ್ಸಲ್ಲಿ ಫಸ್ಟ್ ಬರಬೇಕು, ಒಂದು ಆ್ಯಕ್ಟಿವಿಟೀಸಲ್ಲಿ ಏನಾರು ಹೋದ್ರೆ ಫಸ್ಟ್ ಬರಬೇಕು, ಸ್ಪೋರ್ಟ್ಸಲ್ಲಿ ಫಸ್ಟ್ ಬರಬೇಕು, ಏನಾದ್ರು ಬರಲಿಲ್ವಾ, ನೀನು ಯಾಕೆ ಬರಲಿಲ್ಲ, ಫಸ್ಟ್ ಬಾ. ಇದೇ ಥರ ಪ್ರೆಷರ್ ಜಾಸ್ತಿ ಕೊಡ್ತಾ ಇರ್ತೀವಿ ಮಕ್ಕಳಿಗೆ. ಇದು ಮಕ್ಕಳ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಏನು ಪರಿಣಾಮ ಬೀರುತ್ತೆ? ಸೊ ಮಕ್ಕಳಿಗೆ ಇದು ಪರ್ಫಾರ್ಮೆನ್ಸ್ ಬೇಸ್ಡ್ ಅಪ್ಬ್ರಿಂಗಿಂಗ್ ಅಂತೀವಿ. ಮಕ್ಕಳಿಗೆ ಏನಾಗುತ್ತೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಐ ಮ್ಯಾಟರ್, ಅದರ್ವೈಸ್ ಐ ಡೋಂಟ್ ಮ್ಯಾಟರ್. ನಾನು ಫಸ್ಟ್ ಬಂದರೆ ಐ ಆಮ್ ಸಮ್ ಒನ್, ಅದರ್ವೈಸ್ ಐ ಆಮ್ ನೋಬಡಿ. ನಾನು ರ್ಯಾಂಕ್ ಬಂದರೆ, ಇಲ್ಲ ಇಂಜಿನಿಯರ್ ಆದರೆ, ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ರೆ, ಡಾಕ್ಟರ್ ಆದರೆ, ಇಲ್ಲ ಯಾವುದೇ ರೀತಿ ಯಾವುದೇ ಒಂದು ಸಣ್ಣ ಕಾಂಪಿಟೇಷನಲ್ಲೂ ಫಸ್ಟ್ ಪ್ರೈಸ್ ಬಂದರೆ ಐ ಆಮ್ ಸಂಬಡಿ, ಇಲ್ಲ ಅಂದರೆ ನಾನು ಯಾರು ಇಲ್ಲ ಅಂತ ಒಂದು ಮನೋಭಾವನೆ ಬೆಳೆಯುತ್ತೆ. ದಿಸ್ ಇಂಪ್ಯಾಕ್ಟ್ಸ್ ದೇರ್ ಸೆಲ್ಫ್ ಐಡೆಂಟಿಟಿ, ಸೆಲ್ಫ್ ವರ್ತ್. ನಾನು ಯಾರು, ನಾನು ಏನು ಅನ್ನೋದು ಒಂದು ಮಕ್ಕಳು ಒಂದು ಬೆಳೆಸ್ಕೊಳ್ಳೋದೇ ಇಲ್ಲ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಎನಿ ಪರ್ಸನ್ ಟು ಎಕ್ಸ್ಪೀರಿಯನ್ಸ್ ಫೇಲ್ಯೂರ್. ಅರ್ಥ ಮಾಡ್ಕೋಬೇಕು, ನನ್ನ ಕೈಯಲ್ಲಿ ಏನು ಸಾಧ್ಯ, ನನ್ನ ಕೈಯಲ್ಲಿ ಏನು ಸಾಧ್ಯ ಇಲ್ಲ ಅಂತ. ಪೂರ್ತಿ ಸೊಸೈಟಿ ನಮ್ಮದು ಇಟ್ ಈಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್. ಯಾರು ಎಷ್ಟು ಇಷ್ಟಪಡ್ತಾರೆ ನನ್ನನ್ನು ಯಾರು ಅಪ್ರಿಷಿಯೇಟ್ ಮಾಡ್ತಾರೆ, ನನಗೆ ಯಾರು ಅಟೆನ್ಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಡೆಯುತ್ತೆ ಮಕ್ಕಳದು ಜೀವನ. ಅದರಿಂದ ಏನಾಗುತ್ತೆ, ದೇ ಹ್ಯಾವ್ ಎ ಸ್ಪ್ಲಿಟ್ ಇದು ಐಡೆಂಟಿಟಿ. ನಾನಿವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ, ನನ್ನ ಕಡೆ ಗಮನ ಕೊಡಬೇಕು, ಐ ಆಮ್ ಸಮ್ ಒನ್, ಐ ಆಮ್ ಇಂಪಾರ್ಟೆಂಟ್ ಅನ್ನೋದು ಬರುತ್ತೆ. ಯಾವಾಗಲೂ ಲೈಫ್ ಹಂಗೆ ನಡೆಯಲ್ಲ.
ವೆನ್ ಯು ಫೇಲ್ ದೇ ಡೋಂಟ್ ನೋ ಹೌ ಟು ಫೇಸ್ ಇಟ್. ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಅದರಿಂದ ಡಿಪ್ರೆಷನ್ ಹೋಗುತ್ತೆ, ಆ್ಯಂಗ್ಸೈಟಿ, ಸುಯಿಸೈಡ್ ಜಾಸ್ತಿ ಆಗುತ್ತೆ. ಇದೆಲ್ಲನೂ ನಡೀತಾ ಇದೆ ಇವಾಗ. ಅದನ್ನು ಕಮ್ಮಿ ಆಗಬೇಕು. ಇಟ್ ಹ್ಯಾಸ್ ರೀಚ್ಡ್ ಎ ಕ್ರಿಟಿಕಲ್ ಸ್ಟೇಜ್ ಇನ್ ಅವರ್ ಸೊಸೈಟಿ ವೇರ್ ಪರ್ಫಾರ್ಮೆನ್ಸ್ ಬೇಸ್ಡ್ ಅಪ್ಬ್ರಿಂಗಿಂಗ್ ಈಸ್ ಆ್ಯಡಿಂಗ್ ಟು ದಿ ಮೆಂಟಲ್ ಸ್ಟ್ರೆಸ್ ಆಫ್ ಚಿಲ್ಡ್ರನ್. ಅದನ್ನು ಕಮ್ಮಿ ಮಾಡಬೇಕು. ಮಕ್ಕಳಿಗೆ ಜೀವನ ಹೇಗೆ ನಡಿಬೇಕು ಅನ್ನೋದನ್ನು ನಾವು ಅವ್ರಿಗೆ ರೂಪಿಸ್ಕೊಳ್ಳೋ ಒಂದು ಅವಕಾಶ ಕೊಡಬೇಕು. ಇಟ್ ಈಸ್ ಓಕೆ ಟು ಫೇಲ್, ಬಟ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಗೆಟ್ ಅಪ್ ಆ್ಯಂಡ್ ಟ್ರೈ ಅಗೇನ್. ಎಸ್. ಅದನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಈಗ ಫುಡ್ ಕಲ್ಚರ್ ಅಂತ ಬಂದರೆ, ಫುಡ್ ಅಂತ ಅಂದರೆ ನಾಟ್ ಓನ್ಲಿ ಫುಡ್, ಸೊ ಟೋಟಲ್ ಆಫ್ ದ ಗ್ರೋಯಿಂಗ್ ಟೈಮ್ಸ್ ಇದ್ರ ಮೇಲೆ ಇದು ನ್ಯೂಟ್ರಿಷನ್ಸ್, ಸ್ಲೀಪ್, ಫುಡ್, ಸ್ಟ್ರೆಸ್ ಹೇಗೆ ಮ್ಯಾನೇಜ್ ಮಾಡಬೇಕು? ಫಸ್ಟ್ ದೊಡ್ಡವ್ರು ಮ್ಯಾನೇಜ್ ಮಾಡಬೇಕು. ಮನೆಯಲ್ಲಿ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಅಟ್ಲೀಸ್ಟ್ ಒಂದು ಮೀಲ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಅಟ್ಲೀಸ್ಟ್ 3 ಆಗಲಿಲ್ಲ ಅಂದರೆ ಒಂದು ಇಲ್ಲ ಅಂದರೂ ದಿನ ರಾತ್ರಿನಾರ ಒಂದು ಹೊತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗಾರ ಒಟ್ಟಿಗೆ ಮಾಡಬೇಕು. ಎಷ್ಟೋ ಸಲ ಶಿಫ್ಟಲ್ಲಿ ಕೆಲಸ ಮಾಡೋರು ಇರ್ತಾರೆ, ಮೀಟಿಂಗ್ಗಳಿರುತ್ತೆ. ಯಾವಾಗ ಆಗುತ್ತೋ ಅವಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಊಟದ ಬಗ್ಗೆ ಮಾತಾಡಬೇಕು, ಅವ್ರ ದಿನ ಹೇಗೆ ನಡೀತಿದೆ ಅದು ಕೇಳಬೇಕು. ಆಮೇಲೆ ಊಟದ ಕಡೆ ಗಮನ ಕೊಡಬೇಕು. ಊಟ ಮಾಡಬೇಕು, ಹೊಸ ಥರ ತಿನ್ನಬೇಕು, ಇಲ್ಲಿ ಹೊಸದು ಓಪನ್ ಆಗಿದೆ ಅಲ್ಲಿ ಹೋಗಬೇಕು, ಆ ಒಂದು ಗಡಿಬಿಡಿಗಿಂತ ನಾವು ಏನು ತಿಂತಾ ಇದ್ದೀವಿ, ನಮಗೇನು ಇಷ್ಟ, ಏನು ಎಂಜಾಯ್ ಮಾಡ್ತೀವಿ ಅನ್ನೋದು ಮಾಡಬೇಕು. ಮಕ್ಕಳನ್ನು ಅಡುಗೆ ಮಾಡೋದ್ರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಸಣ್ಣ ವಯಸ್ಸಿಂದಾನೆ. ತರಕಾರಿ ತಂದಾಗ ಇದೇನು ತರಕಾರಿ ಹಿಂದೆ ಮಾಡ್ತಾ ಇದ್ರು, ಬಟ್ ಇವಾಗ ಯಾರು ಮಾಡೋದು ಮಾಡಬೇಕು, ಈಗಲೂ ಮಾಡಬೇಕು. ತರಕಾರಿ ಹೆಚ್ಚೋದಲ್ಲ, ಬಿಡಿಸೋದು, ಬೀನ್ಸ್ ಮುರಿಯೋದು, ಆ ಥರದ್ದೆಲ್ಲನೂ ಕೆಲಸಗಳು ಮಾಡೋದು, ಬಟಾಣಿ ಬಿಡಿಸೋದು, ಆ ಥರ ಕೆಲಸಗಳು ಎಲ್ಲನೂ ಸಣ್ಣ ವಯಸ್ಸಿಂದಾನೇ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಬೋದು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದಾಗ ಮಕ್ಕಳಿಗೆ ಊಟದ ಕಡೆ ಗಮನ ಬರುತ್ತೆ. ದೇ ಡೆವಲಪ್ ಎ ಹೆಲ್ತಿ ಆ್ಯಟಿಟ್ಯೂಡ್ ಟುವರ್ಡ್ಸ್ ಫುಡ್. ನಿದ್ದೆ ಎಲ್ಲರೂ ಟೈಮಿಗೆ ಸರಿಯಾಗಿ ಮಾಡಬೇಕು. ಎಲ್ಲರೂ ಟಿ ವಿ ನೋಡಿಕೊಂಡು, ರೀಲ್ಗಳು ನೋಡಿಕೊಂಡು ಎಷ್ಟೆಷ್ಟು ಹೊತ್ತು ಮಲಗಲೇ ಇಲ್ಲ ಅಂದರೆ ಯಾರಿಗೂ ನಿದ್ದೆ ಬರಲ್ಲ. ರಾತ್ರಿ ನಿದ್ದೆ ಆಗಲಿಲ್ಲ, ಬೆಳಗ್ಗೆ ಯು ಆರ್ ಟಯರ್ಡ್, ಸುಸ್ತಾಗತ್ತೆ, ಕೆಲಸಗಳಾಗಲ್ಲ. ಅದನ್ನು ಆ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಕ್ಕಳಿಗೂ ಸ್ಕೂಲಲ್ಲಿ ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ, ಮಧ್ಯಾಹ್ನದಷ್ಟೊತ್ತಿಗೆ ನಿದ್ದೆ ಮಾಡ್ತಾರೆ. ಸೊ ಇದೆಲ್ಲನೂ ನಾವು ಆ್ಯಸ್ ರೋಲ್ ಮಾಡೆಲ್ಸ್, ಪೇರೆಂಟ್ಸು, ವಿ ನೀಡ್ ಟು ಫಾಲೋ ದಿಸ್ ಫಸ್ಟ್. ಎಲ್ಲ ಆಗ ನಿದ್ದೆ ಸರಿಯಾಗಿ ಮಾಡಿ, ಊಟ ಎಲ್ಲ ಸರಿಯಾಗಿ ಆಗಿನೂ ಮಕ್ಕಳಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಗ್ರೋತ್ ಸರಿ ಆಗ್ತಿಲ್ಲ ಅಂದಾಗ ಫಸ್ಟ್ ನಾವು ಹೇಳೋದು ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಯಾಕೆ ಪ್ರಾಬ್ಲಮ್ ಆಗ್ತಿದೆ. ಈಗ ನಾವು ತಿನ್ನೋ ಊಟದಲ್ಲಿ ನ್ಯೂಟ್ರಿಷನ್ನೇ ಇಲ್ಲ ಅಂತ ಅಂತಾರೆ. ನ್ಯೂಟ್ರಿಷನ್ ಇಲ್ಲದೆ ಇರಬಹುದು, ಆದ್ರೂ ತೀರಾ ಎಲ್ಲನೂ ಝೀರೋ ಅಂತೂ ಇಲ್ಲ. ಪ್ರಾಬ್ಲಮ್ಸ್ ಆಗತ್ತೆ, ಎಲ್ಲ ಆಗ್ತಿದೆ, ಏನಾಗ್ತಿದೆ ಅನ್ನೋದು ತಿಳ್ಕೊಬೇಕು. ತಿಳ್ಕೊಂಡು ಆದಮೇಲೆ ಅಷ್ಟಾಗಿನೂ ಪ್ರಾಬ್ಲಮ್ ಸರಿ ಹೋಗಲಿಲ್ಲ ಅಂದಾಗ ನೆಕ್ಸ್ಟು ಕೌನ್ಸಿಲರ್ ಹತ್ರ ಬರ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿದ್ದೆ ಮಾಡ್ತಾ ಇಲ್ಲ ಮಗು ಕರೆಕ್ಟಾಗಿ, ನಿದ್ದೆ ಮಾಡ್ತಿಲ್ಲ, ಮಗುಗೆ ಯಾವಾಗಲೂ ತುಂಬ ಸುಸ್ತಾಗತ್ತೆ, ರಾತ್ರಿ ತುಂಬ ಲೇಟಾಗಿ ಮಲ್ಕೋತಾನೆ. ಯಾಕೆ? ಫಸ್ಟ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ, ಬೇರೆ ಎಲ್ಲ ಸರಿ ಇದೆಯಾ ಅಂತ. ಮಗುಗೆಲ್ಲ ಸರಿ ಇದೆ, ಗ್ರೋತ್ ನಾರ್ಮಲ್ ಇದೆ, ಹೌದು ಮನೆಯಲ್ಲಿ ಅಪ್ಪ ಅಮ್ಮಂದು ಸ್ವಲ್ಪ ರುಟೀನ್ ಹೆಚ್ಚು ಕಮ್ಮಿ ಇದೆ ಬಿಕಾಸ್ ಆಫ್ ದರ್ ಜಾಬ್ ಡಿಮ್ಯಾಂಡ್ಸ್ ಅಂತ ಇದ್ದಾಗ ನೆಕ್ಸ್ಟು ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಅಷ್ಟಾದಮೇಲೂ ಬೇರೆ ಇನ್ನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡ್ತೀವಿ. ಮಗುಗೆ ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಯಾತಕ್ಕಿರ್ಬಹುದು ಅನ್ನೋದು ಅದನ್ನು ನಾವು ನೋಡಬೇಕಾಗತ್ತೆ. ಕೆಲವು ಸಲ ನೈಟ್ ವಾಕಿಂಗ್ ಇರುತ್ತೆ, ನೈಟ್ ಟಾಕಿಂಗ್, ನೈಟ್ ಮೇರ್ಸ್ ಎಲ್ಲನೂ ಇರುತ್ತೆ. ಅದರಿಂದ ಏನಾರು ಮಗು ಬೆಳಗ್ಗೆ ಇದ್ದಾಗ ಫ್ರೆಶ್ ಇರಲ್ವಾ, ಯಾಕೆ ಆಗ್ತಿದೆ, ಅದನ್ನೆಲ್ಲನೂ ಡಾಕ್ಟರ್ಸು, ಸೈಕಾಲಜಿಸ್ಟು ಹೆಲ್ಪ್ ಮಾಡ್ತಾರೆ. ಕಂಪ್ಯಾರಿಸನ್ಸ್, ಸೊ ನಮ್ಮನೆ ಮಕ್ಕಳನ್ನ ಬೇರೆಯವ್ರ ಮನೆ ಜೊತೆ ಕಂಪೇರ್ ಮಾಡೋದು, ಬೇರೆ ಮನೆ ಮಕ್ಕಳ ಜೊತೆ ಕಂಪೇರ್ ಮಾಡೋದು, ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ
ಅಂದರೆ ತುಂಬ ಡೀಪಾಗಿ ಹೋಗುತ್ತಾ ಮಕ್ಕಳು ಮನಸ್ಸಿಗೆ, ತುಂಬ ಡೀಪಾಗಿ ತಗೊಳ್ತಾರ, ತುಂಬ ಎಫೆಕ್ಟ್ ಆಗತ್ತಾ ಮುಂದಕ್ಕೆ ಬೆಳೀತಾ ಬೆಳೀತಾ ತುಂಬ ದೊಡ್ಡದಾಗಿ ಎಫೆಕ್ಟ್ ಆಗತ್ತಾ? ಖಂಡಿತ ಆಗತ್ತೆ. ಹಾಂ. ಕಂಪ್ಯಾರಿಸನ್ ಇಸ್ ನೆವರ್ ಹೆಲ್ತಿ. ಕಂಪ್ಯಾರಿಸನ್ ವಿತ್ ಅದರ್ಸ್ ಈಸ್ extremely dangerous. Just like expecting success number one ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಮಕ್ಕಳಿಗೆ ಕಷ್ಟ ಆಗತ್ತೋ, ಕಂಪ್ಯಾರಿಸನ್ ಈಸ್ ಈಕ್ವಲಿ ಡೇಂಜರಸ್. ಮಕ್ಕಳ ಮನಸ್ಸು ಪೂರ್ತಿ ಡೆವಲಪ್ ಆಗಿರಲ್ಲ, ಏನು ನಡೀತಾ ಇದೆ ಅಂತ ಅವರು ಪೂರ್ತಿ ಪ್ರಾಸೆಸ್ ಮಾಡಿರಲ್ಲ. ಅರ್ಥ ಆಗತ್ತೆ, ಅವರ ಮಟ್ಟಿಗೆ ಅರ್ಥ ಮಾಡ್ಕೋತಾರೆ. ಆದರೆ ಆ ಮಕ್ಕಳಿಗೆ ಬೇರೆ ಏನು ಪರಿಹಾರ ಇದೆ, ಅದನ್ನು ಏನು ಮಾಡಬಹುದು ಅನ್ನೋದು ಅವ್ರಿಗಿನ್ನೂ ಗೊತ್ತಿರಲ್ಲ. ಅಷ್ಟು ಲೈಫಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ತಿಳುವಳಿಕೆ ಬೆಳೆದಿರಲ್ಲ. ನಾನು ಬೇರೆಯವ್ರಿಗಿಂತ ಕಮ್ಮಿ, ದ್ಯಾಟ್ ಬಿಕಮ್ಸ್ ಮೈ ಐಡೆಂಟಿಟಿ. ನಾನು ನನ್ನ ಕಸಿನ್ ಅಷ್ಟು ಬುದ್ಧಿವಂತ ಅಲ್ಲ, ದಟ್ ಬಿಕಮ್ಸ್ ಮೈ ಐಡೆಂಟಿಟಿ. ನಾನು ನನ್ನ ಫ್ರೆಂಡ್ ಅಷ್ಟು ಚೆನ್ನಾಗಿ ಕಾಣಲ್ಲ, ದಟ್ ಬಿಕಮ್ಸ್ ಮೈ ಐಡೆಂಟಿಟಿ. ನನ್ನ ಫ್ರೆಂಡು ತುಂಬ ಸಣ್ಣ ಇದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಾಳೆ, ನಾನು ಆ ರೀತಿ ಇಲ್ಲ, ದಟ್ ಬಿಕಮ್ಸ್ ಮೈ ಐಡೆಂಟಿಟಿ. ಇದೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್. ದೀಸ್ ಐಡೆಂಟಿಟಿ, ನಾನು ನನ್ನ ಬಗ್ಗೆ ನೆಗೆಟಿವ್ ಆಗಿ ಐಡೆಂಟಿಟಿ ನಾನು ಡೆವಲಪ್ ಮಾಡ್ಕೋತಾ ಹೋದರೆ ಐ ವಿಲ್ ನೆವರ್ ಬಿ ಎ ಕಾನ್ಫಿಡೆಂಟ್ ಚೈಲ್ಡ್. ವಿ ನೀಡ್ ಟು ಅಕ್ಸೆಪ್ಟ್ ಅವರ್ ಸೆಲ್ಸ್, ವಿ ನೀಡ್ ಟು ಅಕ್ಸೆಪ್ಟ್ ಅವರ್ ಚೈಲ್ಡ್. ನಾವು ಪರ್ಫೆಕ್ಟ್ ಇಲ್ಲ, ನಮ್ಮ ಮಗು ಹೇಗಿದೆ ಪರ್ಫೆಕ್ಟಾಗೇ ಇದೆ. ಅದಕ್ಕೆ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ವಾ, ಪರವಾಗಿಲ್ಲ. ಹಾಡು ಹೇಳೋಕ್ಕೆ ಬರಲ್ವಾ, ಪರವಾಗಿಲ್ಲ. ವಿ ನೀಡ್ ಟು ಫೋಕಸ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಚೈಲ್ಡ್. ಫೋಕಸಿಂಗ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಚೈಲ್ಡ್ ಆ್ಯಂಡ್ ಎನ್ಕರೇಜಿಂಗ್ ದಿ ಚೈಲ್ಡ್ ಟು ಚೂಸ್ ಎ ಪಾತ್ ಇನ್ ಇಟ್ಸ್ ಸ್ಟ್ರೆಂತ್. ಅದರಲ್ಲಿ ಮಗುಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದರದ್ದು ಹೊರಗಿನ ರೂಪ ಆಗಲಿ, ಹೈಟ್ ಆಗಲಿ, ವೆಯ್ಟ್ ಆಗಲಿ, ಅದಕ್ಕಿಂತ ಒಳಗಡೆ ಮಗು ಹೇಗಿದೆ ಅನ್ನೋದು ಮಗುಗೆ ತೋರಿಸ್ಕೊಡ್ಬೇಕು. ಇನ್ನರ್ ಚೈಲ್ಡ್. ಯಾ, ಯು ನೀಡ್ ಟು ಕಂಪ್ಯಾರಿಸನ್ ಇಸ್ ಗುಡ್ ವೆನ್ ಯು ಕಂಪೇರ್ ಯುವರ್ ಸೆಲ್ಫ್ ವಿತ್ ಯುವರ್ ಯೆಸ್ಟರ್ಡೇ ಸೆಲ್ಫ್. ನಿನ್ನೆ ನಂಗೆ ಇದು ಸಾಧ್ಯ ಆಗಲಿಲ್ಲ, ಇವತ್ತು ನಾನು ಮಾಡ್ತೀನಿ. ಒಂದು 7 ವರ್ಷದ ಹುಡುಗಂಗೆ ನಿನ್ನೆ ನನಗೆ ಕ್ರಿಕೆಟ್ ಆಡಿದಾಗ ಫ್ರೆಂಡ್ಸ್ ಜೊತೆ ಬ್ಯಾಟ್ಗೆ ಬಾಲ್ ತಾಕಲೇ ಇಲ್ಲ, ಆದರೆ ಇವತ್ತು ತಾಕತ್ತೆ. ಐ ಆಮ್ ಬೆಟರ್ ದ್ಯಾನ್ ಯೆಸ್ಟರ್ಡೇ. ಯೆಸ್ಟರ್ಡೇ ಐ ವಾಸ್ ನಾಟ್ ಬೆಟರ್. ಹೋಪ್ ಟುಮಾರೋ ಇಸ್ ದೇರ್. ಐ ಆಮ್ ಕಂಪೇರಿಂಗ್ ವಿತ್ ಮೈಸೆಲ್ಫ್ ವೇರ್ ಐ ಆಮ್ ಪುಟ್ಟಿಂಗ್ ಎಫರ್ಟ್. ನಿನ್ನೆ ನಂಗೆ ಆಡೋಕ್ಕೆ ಬರ್ತಿರ್ಲಿಲ್ಲ, ಇವತ್ತು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ಆಟ ಆಡ್ತಿದ್ದೀನಿ. ಆ ಕಂಪ್ಯಾರಿಸನಿಂದ ಮೋಟಿವೇಶನ್ ಬೆಳೆಯುತ್ತೆ ಮಕ್ಕಳಿಗೆ, ಆ್ಯಂಡ್ ದೇ ಆರ್ ಸೆಲ್ಫ್ ಮೋಟಿವೇಟೆಡ್. ಇವಾಗ ದೊಡ್ಡವರಾದಾಗ ವೆನ್ ದೇ ಆರ್ ಸೆಲ್ಫ್ ಮೋಟಿವೇಟೆಡ್ ದೇ ವಿಲ್ ಡೂ ಲಾಟ್ ಆಫ್ ಥಿಂಗ್ಸ್. ಆವಾಗ ಮಕ್ಕಳು ಸೋಂಬೇರಿಯಾಗಿದ್ದಾರೆ, ಇವನೇನು ಮಾಡಲ್ಲ, ಹಿ ಈಸ್ ವೆರಿ ಸ್ಮಾರ್ಟ್ ಬಟ್ ಸೋಂಬೇರಿ ಅಂತ ನಾವು ಮಾತಾಡ್ತೀವಲ್ಲ, ಅದಾಗಲ್ಲ. ಬಿಕಾಸ್ ದೇ ಆರ್ ಸೆಲ್ಫ್ ಮೋಟಿವೇಟೆಡ್, ದೇ ವಾಂಟ್ ಟು ಡೂ ಸಮಥಿಂಗ್. ಯಾಕೆಂದರೆ ಅವ್ರು ಚಿಕ್ಕ ವಯಸ್ಸಲ್ಲೇ ನಾನು ಕಷ್ಟಪಟ್ಟಿದ್ದೀನಿ, ಇಫ್ ಐ ವರ್ಕ್ ಹಾರ್ಡ್ ಐ ಕ್ಯಾನ್ ಬಿ ಬೆಟರ್ ದ್ಯಾನ್ ಮೈ ಸೆಲ್ಫ್ ಯೆಸ್ಟರ್ಡೇ. ದಟ್ಸ್ ಕಂಪ್ಯಾರಿಸನ್ ವಿತ್ ಸೆಲ್ಫ್. ಅಬ್ಸಲ್ಯೂಟ್ಲಿ. That becomes the principle of their life. ಅದರಿಂದ they can achieve great things. Comparing with others is definitely not a big thing. ಸಮ್ಟೈಮ್ಸ್ ಮಕ್ಕಳು ಮಾಡೋಕ್ಕೆ ರೆಡಿ ಇರ್ತಾರೆ, ಮಕ್ಕಳು ಮಾಡ್ತಾ ಇರ್ತಾರೆ, ಬಟ್ ನಾವೇ ಡಿಮೋಟಿವೇಟ್ ಮಾಡ್ತೀವ ಅಂತ ಎಷ್ಟೊಂದು ಸಲ ನೋಡಿರ್ತೀವಿ. ಮಕ್ಕಳು ಮಾಡೋಕ್ಕೆ ಹೋದಾಗ ಸಮ್ಟೈಮ್ಸ್ ಮಾಡಬೇಡ ಅಂತ ಹೇಳ್ತೇವೆ, ಅವ್ರ ಕಾನ್ಫಿಡೆನ್ಸ್ ನಾವೇ ಕಮ್ಮಿ ಮಾಡ್ತೇವೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ಪೇರೆಂಟ್ಸ್ ಆಗಿರ್ಬೋದು, ಸುತ್ತಮುತ್ತ ನಾವು ಅಡಾಲ್ಟ್ಸ್ ಆಗಿ ಅರ್ಥ ಮಾಡ್ಕೊಂಡು ನಾವು ಅವಾಯ್ಡ್ ಮಾಡೋದ್ರಿಂದ ಸೊ ಮಕ್ಕಳಿಗೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಬೆಳವಣಿಗೆಗೆ ಸಹಾಯ ಆಗತ್ತೆ ಅಂತ. ಏನನ್ನ ಬೇಡ ಅಂತ ಹೇಳ್ತೀರಾ ಅನ್ನೋದನ್ನ ನೋಡಬೇಕು ನಾವು. ಎಲ್ಲದಕ್ಕೂ ಏನು ಬೇಡ ಅನ್ನಲ್ಲ. ಇವಾಗ ಒಂದು 10 ವರ್ಷದ ಹುಡುಗ ಒಂದು ಮರ ಹತ್ತೀನಿ ಅಂತ ಹೋದರೆ ಬೇಡ ಅಂತ ಹೇಳೋದು ಒಳ್ಳೆಯದೇನೆ, ಸೇಫ್ಟಿ ರೀಸನ್. ಬಟ್ ಅವನು ಬೇರೆ ಏನಾರು ಕಲಿತೀನಿ, ಹೊಸ ಹಾಬಿ ಕಲಿತೀನಿ, ಹಳೇದೊಂದು ಮನೇಲಿರೋ ರೇಡಿಯೋ ತೆಗೆದು ನೋಡ್ತೀನಿ ಅಂದರೆ ಮಾಡಿಕೊಳ್ಳಿ. ಅವನಿಗೆ ಇಂಟ್ರೆಸ್ಟ್ ಇದೆ, ಅದರೊಳಗಡೆ ಏನಿದೆ ನೋಡಲಿ. ಏನಿದೆ ನೀನು ಅದರಲ್ಲಿ ಏನಿದೆ ನೋಡ್ಬಿಟ್ಟು ನನಗೂ ಹೇಳ್ಕೊಡು.
ಅದನ್ನು ತೆಗೆದಿದ್ದಷ್ಟೇ ಎಲ್ಲ ವಾಪಸ್ಸು ಹಾಕಿ ತೋರಿಸು ನನಗೆ. ಇಲ್ಲ ಅದು ಕೆಟ್ಟೋಗಿದೆ ಅಂದರೆ ರಿಪೇರಿ ಮಾಡೋಕ್ಕಾಗತ್ತಾ ವಿಚಾರಿಸ್ಬಿಟ್ಟು ಕಲಿ. ಸೊ ಬೇಡ ಅಂತ ಯಾವಾಗ ಹೇಳಬೇಕು, ಯಾವಾಗ ಹೇಳಬಾರ್ದು ಅನ್ನೋದು ಪೇರೆಂಟ್ಸು ಯೋಚನೆ ಮಾಡಿ ಹೇಳಬೇಕು. ಸುಮ್ಮನೆ ಎಲ್ಲದಕ್ಕೂ ಬೇಡ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹೊಸ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇವಾಗ ಸಮ್ಮರ್ ಬಂದಿದೆ, ಯಾವ್ದಾರ ಹಾಬಿ ಕ್ಲಾಸಿಗೆ ಕಳಿಸಿ ಅಂದರೆ, ಕ್ಲಾಸಿಗೆ ಕಳ್ಸೋಕ್ಕೆ ನನಗೇನು ಬೇಜಾರಿಲ್ಲ. ಆದರೆ ಅದರಲ್ಲಿ ಮುಂದುವರಿಬೇಕು. ಅದರಲ್ಲಿ ಮುಂದೆ ಏನಾದ್ರು ಚೆನ್ನಾಗಾಗಬೇಕು. ಯಾವ್ದಾರ ಒಂದು ಕಾಂಪಿಟೇಷನ್ ಬರಿಬೇಕು, ಇಲ್ಲ ಒಂದು ಎಕ್ಸಾಮ್ ಬರೆದು ಅದರಲ್ಲಿ ಒಂದು ಪಾಸ್ ಆಗಬೇಕು, ಒಂದು ಘಟ್ಟ ದಾಟಬೇಕು. ಹಾಗಿದ್ರೆ ನಾನು ಯಾವ ಕ್ಲಾಸಿಗೆ ಬೇಕಾದ್ರೆ ಸೇರಿಸ್ತೀನಿ ಅಂತಾರೆ. ಇದು ಎಲ್ಲ ಅಮ್ಮಂದರು ಅಪ್ಪಂದರು ಹೇಳೋ ಮಾತು. ಕಾಮನ್. ತುಂಬ ಕಾಮನ್ ಇದು. ಬೇಕಿಲ್ಲ ಮಕ್ಕಳಿಗೆ. ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಲೈಫ್. ಮಕ್ಕಳಿಗೆ ಏನಿದೆ ಅಂತ ಗೊತ್ತಿಲ್ಲದೇನೆ ಹೌ ಕ್ಯಾನ್ ದೇ ಚೂಸ್ ಸಮಥಿಂಗ್. ನಾನಿವಾಗ ಡ್ಯಾನ್ಸ್ ಹೇಗೆ ಅನ್ನೋದು ಗೊತ್ತಿಲ್ಲದೇನೆ ನಾನು ಡ್ಯಾನ್ಸ್ ಎಕ್ಸಾಮ್ ಬರೆಯೋವರೆಗೂ ಹೋಗ್ತೀನಿ ಅಂತ ಹೇಗೆ ಸಾಧ್ಯ? ಸಂಗೀತಕ್ಕೆ ಸೇರಿಸಿದ್ರೆ ಸಂಗೀತ ನನಗೆ ಆಸೆ ಇರ್ಬೋದು, ಸಂಗೀತ ಜ್ಞಾನ ಇರ್ಬೋದು, ಆದರೆ ಹಾಡೋಕ್ಕಾಗತ್ತಾ ನನಗೆ ಅನ್ನೋದು ನಾನು ಟ್ರೈ ಮಾಡಿದರೆ ತಾನೇ ಗೊತ್ತಾಗೋದು. ಸೊ ಮಕ್ಕಳು ಟ್ರೈ ಮಾಡಬೇಕು. ಏನೇ ಆಗಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಆದಮೇಲೆ ಅದು ಸಾಧ್ಯ ಇದೆ ಅಂದರೆ ಸರಿ, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ, ಇನ್ನೊಂದು ಇಂಟ್ರೆಸ್ಟ್ ಕಂಡುಹಿಡು. ಯಾವುದಕ್ಕೂ ಮುಂಚೆಯಿಂದನೇ ಬೇಡ ಅಂತ ಹೇಳೋದು ಕಲಿಬಾರ್ದು. ಆವಾಗ ಮಕ್ಕಳು ಹೊಸದೇನು ಕಲಿಬೇಕು ಅಂತ ಹೋಗೋದೇ ಇಲ್ಲ. ಈ ಮಕ್ಕಳಲ್ಲಿ ಇನ್ನೊಂದಿದೆ, ಪೀರ್ ಪ್ರೆಷರ್. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ? ಸೊ ಹೇಗೆ ಸ್ಟಾರ್ಟ್ ಆಗುತ್ತೆ? ಇವಾಗ ಕಂಪ್ಯಾರಿಸನ್ ಹೇಗೋ ಹಾಗೆ ಪಿಯರ್ ಪ್ರೆಷರು ಆಗುತ್ತೆ. ಪಿಯರ್ ಪ್ರೆಷರ್ ತುಂಬ ಚಿಕ್ಕ ವಯಸ್ಸಿಂದನೇ ಶುರು ಆಗುತ್ತೆ. ಇವಾಗ ಒಂದೇ ವಯಸ್ಸಿನ 2 ಮಕ್ಕಳಿದ್ರೆ 1 ವರ್ಷ ಮನೆಯಲ್ಲಿ 1ನೇ ವರ್ಷದಿಂದನೇ ಶುರು ಆಗುತ್ತೆ. 1ನೇ ವರ್ಷ ಏನು 2-3 ತಿಂಗಳು ಹಿಂದೆ ಮುಂದೆ ಹುಟ್ಟಿದ್ರೆ ಒಟ್ಟಿಗೆ ಇವನು ಇಷ್ಟೊತ್ತಿಗೆ ಮಾಡಿದ್ನಾ, ಆಯ್ತು ಆ ಮಗು ಈ ವಯಸ್ಸಿಗೆ ಕೂತ್ಕೋತಿದೆ, ಈ ವಯಸ್ಸಿಗೆ ನಡೀತಿದೆ, ನೋಡು ಇವನು ಹಿಂಗೆ ಮಾಡ್ತಾನೆ, ನೋಡು ಅವಳು ಇನ್ನೂ ಮಾಡಿಲ್ಲ. ಅದು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಸಿಬ್ಲಿಂಗ್ಸಲ್ಲೂ ಆಗುತ್ತೆ. 2-3 ತಿಂಗಳಲ್ಲ, 2-3 ವರ್ಷ, 5-6 ವರ್ಷ ವ್ಯತ್ಯಾಸ ಇದ್ರೂ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನಿಂದ ಪಿಯರ್ ಪ್ರೆಷರ್ ಶುರು ಆಗುತ್ತೆ. ಒಂದು ಮನೆಯಲ್ಲಿ ಕಂಪ್ಯಾರಿಸನ್ ಆಗುತ್ತೆ. ಪಿಯರ್ ಪ್ರೆಷರ್ ಅನ್ನೋದು ಯಾವಾಗ ಆಗುತ್ತೆ? ದಿ ಕಂಪ್ಯಾರಿಸನ್ ಕೀಪ್ಸ್ ಟಾಕಿಂಗ್ ಇನ್ ಯುವರ್ ಹೆಡ್. ಮಗುಗೆ ಹೊರಗಡೆ ಹೋದಾಗ ಫ್ರೆಂಡ್ ಹೇಳಿದಾಗ, ಇವನು ನಮ್ಮಮ್ಮ ಹೇಳಿದಾಳೆ ಇವನು ತುಂಬ ಸ್ಮಾರ್ಟ್ ಅಂತ, ನಾನು ಸ್ಮಾರ್ಟ್ ಆಗಬೇಕು ಅಂದರೆ ನಾನು ಅವನ ಥರ ಮಾಡಬೇಕು. ಆ ಒಂದು ಯೋಚನೆ ಶುರು ಆಗುತ್ತೆ ಮಗುಗೆ. ದೆನ್ ಹೀ ಸ್ಟಾರ್ಟ್ಸ್ ಕಂಪೇರಿಂಗ್, ಆ್ಯಂಡ್ ಇಫ್ ಹಿಸ್ ಫ್ರೆಂಡ್ ಈಸ್ ಬೆಟರ್ ಆ್ಯಂಡ್ ಇಫ್ ಹೀ ವಾಂಟ್ಸ್ ಟು ಡೂ ಸಮಥಿಂಗ್, ನಾನು ಹಾಗೆ ಮಾಡಬೇಕು, ನಾನು ಅದೇ ಥರ ಬಟ್ಟೆ ಹಾಕ್ಕೋಬೇಕು, ನಾನು ಅದೇ ಥರ ಬ್ಯಾಗ್ ಇಟ್ಕೋಬೇಕು, ನಾನು ಅದೇ ಥರ ಪೆನ್ಸಿಲ್ ತಗೋಬೇಕು. ಅದೆಲ್ಲ ಶುರು ಆಗುತ್ತೆ ಶುರುನಲ್ಲಿ. ಅಡೋಲಸೆನ್ಸಲ್ಲಿ ಇಟ್ ಟೇಕ್ಸ್ ಎ ಡಿಫ್ರೆಂಟ್ ಟರ್ಮ್. 13-14 ವರ್ಷ ಆಗ್ತಿದ್ದಂಗೆ ಈಗ ಮಕ್ಕಳು ಫ್ರೆಂಡ್ಶಿಪ್ಪು, ನಾನು ಯಾರ ಜೊತೆ ಫ್ರೆಂಡ್ಸು, ಈಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆ ಥರ ದೇ ನೇಮ್ ದೆಮ್ ಸೆಲ್ಸ್. ವಿ ಆರ್ ಗೋಯಿಂಗ್ ಸ್ಟಡಿ ಅಂತಾರೆ. ಅದ್ರದ್ದು ಅರ್ಥ ಎಷ್ಟು ಚೆನ್ನಾಗಿ ಗೊತ್ತಿದೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ವಿ ಹ್ಯಾವ್ ಟು ಟಾಕ್ ಟು ದೆಮ್. ಬಟ್ ದೆನ್ ದೇ ಟಾಕ್ ಅಬೌಟ್ ದೀಸ್ ಥಿಂಗ್ಸ್. ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಫ್ರೆಂಡ್ ಇದ್ದಾರೆ, ನಾನು ಚೆನ್ನಾಗಿಲ್ಲ, ನನ್ನ ಬಾಯ್ ಫ್ರೆಂಡ್ ಇಲ್ಲ. ದಿಸ್ ಈಸ್ ದ ಪಿಯರ್ ಪ್ರೆಷರ್ ದಟ್ ಗರ್ಲ್ಸ್ ಟಾಕ್ ಅಬೌಟ್. ಇದು ಎಲ್ಲ ವಯಸ್ಸಲ್ಲೂ ಇರುತ್ತೆ. ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ವೆನ್ ದೇರ್ ಈಸ್ ಎ ಕಾನ್ಫಿಡೆಂಟ್ ಚೈಲ್ಡ್, ಹಿ ಡಸಂಟ್ ಫೀಲ್ ಪ್ರೆಷರ್ಡ್. ಇವಾಗ ಹೌದು, ನನ್ನ ಫ್ರೆಂಡು ಐ ಲೈಕ್ ಹಿಮ್ ಎ ಲಾಟ್, ಹೀ ಸ್ಮೋಕ್ಸ್, ಇಟ್ ಈಸ್ ಇಫ್ ಅವನಿಗೆ ಅದು ಇರಬಹುದು, ಆದರೆ ಐ ಆಮ್ ಓಕೆ. ಅದು ಆ ಒಂದು ಫೀಲಿಂಗ್ ಬರಬೇಕು. ಅದು ಹೇಗೆ ಮಕ್ಕಳಲ್ಲಿ ಆ ಥರ ಫೀಲಿಂಗ್ ತರಿಸೋದು? ಸೊ ಈಗ ಓಕೆ, ಅವ್ರಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ನನಗಿಲ್ಲ, ಅವ್ರು ಸ್ಮೋಕ್ ಮಾಡ್ತಿದ್ದಾರೆ, ನಾನು ಮಾಡಬಾರ್ದು. ಸೊ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇದನ್ನು ಹೇಗೆ ಮಕ್ಳಿಗೆ ದಾರಿ ತರೋದು? ಅದಕ್ಕೆ ಮಗು ಚಿಕ್ಕ ವಯಸ್ಸಿಂದ ಕಾನ್ಫಿಡೆನ್ಸ್ ಬೆಳೆಯೋ ಅನ್ನೋ ಕಲ್ಚರ್ಗಿಂತ ಕಾನ್ಫಿಡೆನ್ಸ್ ಬರೋ ಹಂಗಾಗಬೇಕು. ಮಗು ಹೇಗೆ ಇರಲಿ, ಅದಕ್ಕೆ ನೀನು ಸರಿ ಇದ್ದಿ, ಯು ಆರ್ ಫೈನ್, ಯು ಆರ್ ಓಕೆ ಅನ್ನೋದು ಅದಕ್ಕೆ ಮನಸ್ಸಿಂದ ಬರಬೇಕು. ಕಂಪ್ಯಾರಿಸನ್ ಮಾಡಲೇ ಇಲ್ಲ ಅಂದರೆ ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಯಾರಿದ್ದಾರೆ, ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಬೆಳೆಯುತ್ತೆ. ದ್ಯಾಟ್ ಚೈಲ್ಡ್ ವಿಲ್ ಗ್ರೋ ಕಾನ್ಫಿಡೆಂಟ್ಲಿ.
ಏನಂತೆ ಈ ಸಲ ನನ್ನ ಮಾರ್ಕ್ಸ್ ಕಮ್ಮಿ ಆಯಿತು, ನೆಕ್ಸ್ಟ್ ಟೈಮ್ ಕಷ್ಟಪಟ್ಟು ಪಾಠ ಓಕೆ. ಅರ್ಥ ಮಾಡ್ಕೊಂಡಾಗ ನಾನು ಚೆನ್ನಾಗಿ ಮಾರ್ಕ್ಸ್ ತಗೋತೀನಿ. ಆವಾಗ ದಟ್ ಬಿಕಮ್ಸ್ ಎ ಕಾನ್ಫಿಡೆಂಟ್ ಚೈಲ್ಡ್. ಸೊ ಚಿಕ್ಕದ್ರಿಂದನೇ ನಾವು ಕಂಪೇರ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಂಬಂದ್ರೆ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ದೊಡ್ಡವ್ರು ಕಂಪೇರ್ ಆಗ್ತಾ ಮಾಡಿಕೊಂಡು ಸೊ ಆ ಕೆಟ್ಟ ಚಟಗಳಿಗೆ ಹೋಗೋದು ಕಮ್ಮಿ ಆಗತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ಮಕ್ಕಳು ನಾನು ಇದೆಲ್ಲ ಮಾಡಬೇಕಾಗಿಲ್ಲ. ಸೊ ಪಿಯರ್ ಪ್ರೆಷರಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು. ಆಮೇಲೆ ಇನ್ನೊಂದು ರೋಲ್ ಪ್ಲೇ ಹೆಲ್ಪ್ಸ್ ಎ ಲಾಟ್. ಈ ಥರ ನಡೆದ್ರೆ ಏನು ಹೇಳ್ತೀನಿ ಅಂತ ಮಗುನ ಕೇಳಬೇಕು. ಮಗು ಅದಕ್ಕೆ ಉತ್ತರ ಏನು ಹೇಳುತ್ತೋ ಅದನ್ನು ತಮಾಷೆ ಮಾಡಬಾರ್ದು. ಅದು ವರ್ಕ್ ಆಗತ್ತಾ ಅಂತ ಅದೊಂದು ಹೆಲ್ತಿ ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ವೆನ್ ದ ಚೈಲ್ಡ್ ಆ್ಯಕ್ಚುಲಿ ಕಮ್ಸ್ ಅಕ್ರಾಸ್ ಸಚ್ ಸಿಚುಯೇಷನ್, ನೀವು ಮುಂಚೆನೇ ರೋಲ್ ಪ್ಲೇ ಮಾಡಿರ್ತೀರಲ್ಲ, ಆವಾಗ ಮಗುಗೆ ನೋ ಅಂತ ಹೇಳೋದು ಸುಲಭ ಆಗತ್ತೆ. ಯಾವುದೇ ಒಂದು ಒತ್ತಡಕ್ಕೆ ಪಿಯರ್ ಪ್ರೆಷರಲ್ಲಿ, ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ಗಾಗಲಿ, ಎ ಚೈಲ್ಡ್ ಹ್ಯಾಸ್ ಟು ಲರ್ನ್ ಟು ಸೇ ನೋ. ಅದಕ್ಕೆ ಕಾರಣ ಹೇಳೋದು ಬೇಕಿಲ್ಲ. ಜಸ್ಟ್ ಎ ಫರ್ಮ್ ನೋ ಇಸ್ ಗುಡ್ ಎನಫ್. ಅದಕ್ಕೆ ನೀನು ಇಲ್ಲ ನಂಗೆ ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ಆ ಥರ ಏನೂ ಕಾರಣ ಬೇಡ, ನಂಗೆ ಬೇಡ ಆಯಿತು ಸಾಕು, ಅಷ್ಟೇ. ಕಾರಣಗಳು ಕೊಟ್ಟಷ್ಟು ಮಕ್ಕಳು ಪ್ರೆಷರ್ ಜಾಸ್ತಿ ಮಾಡ್ತಾರೆ, ಹೇಳಬೇಡ, ಇನ್ನೆಲ್ಲೆಲ್ಲೋ ಹೋಗುತ್ತೆ. ಸೊ ಟೀಚ್ ದ ಚೈಲ್ಡ್ ಟು ಸೇ ಎ ಫರ್ಮ್ ನೋ ವಿತೌಟ್ ಎನಿ ರೀಸನಿಂಗ್. ಅದನ್ನು ನೀವು ರೋಲ್ ಪ್ಲೇ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಹೌದು ಇದು ಕೆಟ್ಟದು, ನೋಡಿದ್ದಾರೆ ಈಗಿನ ಕಾಲದಲ್ಲಿ ಮಕ್ಕಳು ದೇ ಆರ್ ವೆರಿ ಇನ್ಫಾರ್ಮ್ಡ್, ಯಾವ ರೀತಿ ದುಷ್ಪರಿಣಾಮ ಎಲ್ಲನೂ ಗೊತ್ತಿದೆ. ಅದನ್ನು ಇಟ್ ವಿಲ್ ಹೆಲ್ಪ್ ದೆಮ್ be more confident when they come across such situations.